ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು 5ನೇ ತರಗತಿಯ ಅಂದರೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿಯ ಸ್ಟೇಟ್ ಸಿಲೆಬಸ್ದ 5ನೇ ತರಗತಿಯ 1ನೇ ಯೂನಿಟ್ದ ಮೊದಲನೇ ಪಾಠ ಲವ್ ಫಾರ್ ಆನಿಮಲ್ಸನ್ನು ಸ್ಟಡಿ ಮಾಡೋಣ. ಓಕೆ, ಇದರಲ್ಲಿ ನೀವು ಗಳಿಸ್ತಕ್ಕಂಥ ಕಾಂಪಿಟೆನ್ಸಿ ಅಂದರೆ ಎಬಿಲಿಟಿ, ನಿಮ್ಮ ಸಾಮರ್ಥ್ಯ ಏನು ಕಡಿತೀವಿ ನೀವು ಈ ಪಾಠವನ್ನು ಓದೋದ್ರಿಂದ ನಿಮ್ಗೆ ಯಾವ ಸಾಮರ್ಥ್ಯ ಬರ್ತೈತಪ್ಪ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಫಾರ್ಮ. ನೀವು ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅಂದ್ರೆ ವರ್ತಮಾನ ಕಾಲದ ಒಂದು ರೂಪಗಳದಾವು ಬೇರೆ ಬೇರೆ. ಹೌದಾ, ಪ್ರೆಸೆಂಟ್ ಟೆನ್ಸ್ ಒಳಗೆ 4 ರೂಪ ಅದಾವು. ಯಾವ್ಯಾವಪ್ಪ ಅಂದ್ರೆ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಹೌದಾ, ಈ ಎಲ್ಲವನ್ನು ನಾವು ಡೀಟೇಲ್ ಆಗಿ ಟೆನ್ಸ್ ಬಗ್ಗೆ ಗ್ರಾಮರ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಈಗ ನೀವು ಏನು ಪಾಠ ಓದ್ಕೋತ ಹೋಗಿ ನಾವು ಅದರೊಳಗೆ ಸೆಂಟೆನ್ಸ್ ಅಬ್ಸರ್ವ್ ಮಾಡಿರಿ. ಅದರಲ್ಲಿ ಇವು 4 ಫಾರ್ಮ್ ಆಫ್ ಪ್ರೆಸೆಂಟ್ ಟೆನ್ಸ್ ಬರ್ತಾವು. ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇವು 4 ಫಾರ್ಮ್ಗಳು ಈ ಪಾಠದಾಗ ಬರ್ತಾವು. ಹೌದಾ, ನೋಡ್ಕೊಂಡು ಇಲ್ಲಿ ನೋಡಿ ಫಸ್ಟ್ ಪೇಜ್ ಒಳಗೆ ಪಾಠ ಓದಿದ ಯೂನಿಟ್ 1 ಪ್ರೋಸ್ ಲವ್ ಫಾರ್ ಆನಿಮಲ್ಸ್. ಓಕೆ, ಪ್ರೋಸ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಗದ್ಯ, ಲಾಂಗ್ ರಿಟರ್ನ್ ಫಾರ್ಮ್. ಹೌದಾ, ಸ್ಟೋರಿ. ಹೌದಾ, ಒಂದು ಕಥೆಯನ್ನು ದೊಡ್ಡ ರೀತಿಯಲ್ಲಿ ಬರೆದಂತ ಒಂದು ರೂಪಕ್ಕೆ ಅಂತ ಪ್ರೋಸ್ ಅಂತ ಗದ್ಯ ಅಂತ ಕರಿತೀವಿ. ಓಕೆ, ಲವ್ ಫಾರ್ ಆನಿಮಲ್ಸ್. ಆನಿಮಲ್ಸ್ ಗೊತ್ತೈತಿ ನಿಮಗೆ. ಹೌದಾ, ಪ್ರಾಣಿಗಳು. ಅದರಲ್ಲಿ ಆನಿಮಲ್ಸ್ ಅಲ್ಲಿ 2 ಪ್ರಕಾರಗಳು. ಯಾವಪ್ಪ ಅಂದ್ರೆ ಒಂದು ಡೊಮೆಸ್ಟಿಕ್ ಆನಿಮಲ್ಸ್ ಮತ್ತು ವೈಲ್ಡ್ ಆನಿಮಲ್ಸ್. ನೀವೆಲ್ಲ ಇದನ್ನ ಬೇಸಿಕ್ ಒಳಗೆ ಫಸ್ಟ್ ಸ್ಟ್ಯಾಂಡರ್ಡ್ ಟು ಕರ್ಕೊಂಡ್ಬಂದಿ. ವೈಲ್ಡ್ ಆನಿಮಲ್ಸ್ ಏನು ಕಾಡು ಪ್ರಾಣಿಗಳು, ಅವನ್ನ ನಾವು ಸಾಕೋದಿಲ್ಲ. ಹೌದಾ, ಅವಕ್ಕೆ ಅಂತಲೂ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು, ಹುಲಿ, ಸಿಂಹ, ಹೌದಾ, ಚಿರತೆ ಮತ್ತು ಆನೆ ಮುಂತಾದವು ಎಲ್ಲವೂ ವೈಲ್ಡ್ ಆನಿಮಲ್ಸ್ ಬರ್ತಾವೆ. ಇನ್ನು ಡೊಮೆಸ್ಟಿಕ್ ಆನಿಮಲ್ಸ್ ನಾವು ಸಾಕ್ತಕ್ಕಂಥ ಪ್ರಾಣಿಗಳು, ಸಾಕು ಪ್ರಾಣಿಗಳು, ಆಕಳು, ಎಮ್ಮೆ, ಎತ್ತು, ಒಂದು ಕೋಳಿ, ಹೌದಾ, ನಾಯಿ, ಬೆಕ್ಕು, ಇವೆಲ್ಲ ಏನಕ್ಕವು ಡೊಮೆಸ್ಟಿಕ್ ಆನಿಮಲ್ಸು ಅಂದ್ರೆ ಸಾಕು ಪ್ರಾಣಿಗಳು ಬರ್ತಾವೆ. ಲವ್ ಫಾರ್ ಆನಿಮಲ್ಸ್, ಲವ್ ಅಂದರೆ ಪ್ರೀತಿ, ಕಾಳಜಿ, ಅಫೆಕ್ಷನ್ ದ್ಯಾಟ್ ವಿ ಶೋ ಟುವಾರ್ಡ್ಸ್ ಅದರ್ ಆನಿಮಲ್ಸ್ ಆರ್ ಪರ್ಸನ್ಸ್. ಇತರೆ ವ್ಯಕ್ತಿಗಳು ಮತ್ತು ಪಶು ಪಕ್ಷಿಗಳ ಮೇಲೆ ನಾವು ಇಟ್ಟಿರ್ತಕ್ಕಂಥ ಒಂದು ಕಾಳಜಿ, ಪ್ರೀತಿಗೆ ಅಂತ ಲವ್ ಅಂತ ಕರಿತೀವಿ. ಲವ್ ಫಾರ್ ಆನಿಮಲ್ಸ್ ಅಂದರೆ ನಾವು ಪ್ರಾಣಿಗಳ ಬಗ್ಗೆ ನಮಗೆ ಇರ್ತಕ್ಕಂಥ ಒಂದು ಪ್ರೀತಿ, ಕಾಳಜಿ ಯಾವ ರೀತಿ ಐತಿ, ನಾವು ಯಾವ ರೀತಿ ಅವಾಗ ಆಹಾರ ಹಾಕ್ತೇವೆ. ಹೌದಾ, ನಾವು ನೋಡ್ತೀವಿ ನಮ್ಮ ಮನೆಗೆ ಯಾವ್ದಾರ ಒಂದು ಆಕಳ ಬರಲಿ, ನಾಯಿ ಬರಲಿ, ನಾವು ಒಂದು ಹಂಗೆ ಕಳಿಸ್ತೀವ ಇಲ್ಲ, ಒಂದು ಸ್ವಲ್ಪ ಏನ್ರಿ ರೊಟ್ಟಿಲಿ ಹಾಕ್ತೀವಿ ಅಥವಾ ಅನ್ನಾರೇ ಹಾಕ್ತೀವಿ. ಅಥವಾ ಏನಾದ್ರೆ ಒಂದು ಆಹಾರ ಕೊಡ್ತೀವಿ. ಅವಾಗ ಬೇಸಿಗೆ ಕಾಲದಾಗ ನಾವು ನೀರು ಇಡ್ತೇವೆ. ಹೌದಾ, ಈ ರೀತಿ ನಾವು ಆ ಒಂದು ಪಶು ಪಕ್ಷಿಗಳಿಗೆ ನಾವು ತೋರಿಸ್ತಕ್ಕಂಥ ಕಾಳಜಿಗೆ ಏನಾದರೂ ಪ್ರೀತಿ ಅಂತಾರೆ. ಇದೆ ಇದರ ಬಗ್ಗೆ ನಾವು ಇದರಲ್ಲಿ ನೋಡೋಣ. ಲವ್ ಫಾರ್ ಆನಿಮಲ್ಸ್ ಪಾಠದಾಗ ನೋಡೋಣ. ನೋಡಿ ಫಸ್ಟ್ ಪೇಜ್ ಒಳಗೆ ನಿಮ್ಮೊಂದು ಆ್ಯಕ್ಟಿವಿಟಿ ಇದೆ, ವಾರ್ಮ್ ಅಪ್ ಆ್ಯಕ್ಟಿವಿಟಿ. ಇದನ್ನ ನೀವು ಮನ್ಯಾಗ ಮಾಡ್ರಿ. ನೋಡೋಣ ಯಾವ ರೀತಿ ಆ್ಯಕ್ಟಿವಿಟಿ ಏನೈತಿ ನೋಡೋಣ. ಟಾಸ್ಕ್ ಎ, fill in the boxes with letters so that you get the names of animals. One has been done for you. ಇಲ್ಲಿ ಬಾಕ್ಸ್ ಕೊಟ್ಟಾರ ನೋಡ್ರಿ 1ನೇ ಪೇಜ್ನಾಗ. ಇಲ್ಲಿ ಎಲ್ಲಕ್ಕೂ ಓ ಲೆಟರ್ ಕೊಟ್ಟಾರು. ನಾ ಏನು ಮಾಡಬೇಕು ಅದ ಲೆಟರ್ನ ಬರೆದು ಏನು ಮಾಡ್ತೀವಿ ನಾವು ಒಂದು ನೇಮ್ಸ್ ಆಫ್ ಆನಿಮಲ್ಸ್ ಅಂದ್ರೆ ಪ್ರಾಣಿಗಳ ಹೆಸರುಗಳನ್ನು ನಾವು ಪಡಿತೀವಿ. ಇದನ್ನು ನೀವು ಫಿಲ್ ಮಾಡ್ಕೋರಿ. ಎಕ್ಸಾಂಪಲ್ ಅವರ ಮಂಕಿ ಕೊಟ್ಟಾರು. ಮಂಕಿ ಒಳಗೆ ಪ್ರತಿಯೊಂದರಲ್ಲಿ ಬಾಕ್ಸಲ್ಲಿ ಇರುವಂಕ ಓ ಕೊಟ್ಟಾರು. ನಾವು ಮಂಕಿ ಬರೆದಾರು ಅವರ ಈಗಾಗಲೇ ಕೊಟ್ಟಾರ ನಮಗೊಂದು ಎಕ್ಸಾಂಪಲ್ ಆಗಿ. ಓಕೆ, ಇದು ನೀವು ತುಂಬ್ಕೋರಿ. ಫಸ್ಟ್ ನೀವು ಮಾಡಿದಪ್ಪ ಓ ಮುಂದೆ ಎಕ್ಸ್ ಬಂದ್ರೆ ಆಕ್ಸ್, ಎತ್ತು ಬರ್ತೈತಿ. ಇಲ್ಲಿ ಫಸ್ಟು ಓ ಎಕ್ಸ್ ಬಂದ್ರೆ ಫಾಕ್ಸ್ನರಿ. ಈ ರೀತಿಯಾಗಿ ನೀವು ನೇಮ್ಸ್ ಆಫ್ ಆನಿಮಲ್ಸನ್ನು ಪಡಿಬಹುದು. ಓಕೆ, ಇದನ್ನು ನೀವು ಮಾಡ್ಕೋರಿ ಮನ್ಯಾಗ. ಆಮೇಲೆ ಟಾಸ್ಕ್ ಬಿ ಇದೆ, ಡಿಸ್ಕಸ್ ಇನ್ ಗ್ರೂಪ್ಸ್ ಹೌ ಆನಿಮಲ್ಸ್ ಆರ್ ಹೆಲ್ಪ್ಫುಲ್ ಟು ಅಸ್. ಒಂದು ಗುಂಪುಗಳು ನೀವು ಚರ್ಚೆ ಮಾಡ್ರಿ. ನಿಮ್ಮ ದೋಸ್ತರು ಕೊಡಿ, ಮನ್ಯಾಗ ಅವ್ವ ಅಪ್ಪವ್ರು ಕೊಡಿ, ಹಿರಿಯರು, ಅಜ್ಜ ಆಯಿ ಇರ್ತಾರೋ ಅವ್ರಲ್ಲಿ ಮಾತಾಡ್ರಿ, ಕೇಳ್ಕೋರಿ. ಹೆಂಗೆ ಪ್ರಾಣಿಗಳು ನಮ್ಗೆ ಹೆಲ್ಪ್ಫುಲ್ ಸಹಾಯಕಾರಿ ಅದಾವು, ನಮ್ಗೆ ಹೆಂಗೆ ಸಹಾಯ ಮಾಡ್ತಾವೆ. ನಿಮ್ಗೆ ಗೊತ್ತದ ಎತ್ತ ಉಪಯೋಗ. ಎತ್ತ ಎದಕ್ಕೆ ಯೂಸ್ ಆಗತಿ?
ಹೊಲದಾಗ ಗಳೆ ಹೊಡಿತಾರು. ಗಳೆ ಹೊಡಿಯೋಕೆ ಯೂಸ್ ಆಗತ್ತೆ. ಪ್ಲೋವಿಂಗ್ ಅಂದ್ರೆ ಗಳೆ ಹೊಡೆಯೋದು. ನಿಮ್ಗೆ ರೈತರ ಮನೆಯಾಗಿದ್ರೆ ಗೊತ್ತಾಗತ್ತೆ ಗಳೆ ಹೊಡಿಯೋದು ಹೆಂಗೆ, ಹೌದಾ? ಅದಾಗ ಗೊತ್ತಾಗತ್ತೆ. ಆ ರೀತಿಯಾಗಿ ನೀವು ಗುಂಪುಗಳಲ್ಲಿ ಚರ್ಚೆ ಮಾಡಿ ಏನು ಮಾಡಿರಿ, ಇದನ್ನ ಅದ್ರ ಬಗ್ಗೆ ತಿಳ್ಕೊರಿ. ಯಾವ ಪ್ರಾಣಿ ಯಾವ ರೀತಿ ನಿಮ್ಗೆ ಹೆಲ್ಪ್ಫುಲ್, ಸಹಾಯಕ ರೀತಿ ತಿಳ್ಕೊರಿ. ಆಫ್ಟರ್ ಯು ಡಿಸ್ಕಸ್, ರೈಟ್ ಡೌನ್ ಇನ್ ದಿ ಸ್ಪೇಸ್ ಪ್ರೊವೈಡೆಡ್ ದಿ ನೇಮ್ಸ್ ಆಫ್ ಆನಿಮಲ್ಸ್ ಆ್ಯಂಡ್ ಹೌ ದೇ ಆರ್ ಯೂಸ್ಫುಲ್ ಟು ಅಸ್. ನೀವು ಡಿಸ್ಕಸ್ ಮಾಡಿದ ನಂತರ ನಿಮ್ಮ ಮನೆಯವ್ರ ಜೋಡಿ, ಅಜ್ಜಿ ಜೋಡಿ, ಫ್ರೆಂಡ್ಸ್ ಜೋಡಿ ಡಿಸ್ಕಸ್ ಮಾಡಿದ ನಂತರ ಆ ಒಂದು ಪ್ರಾಣಿಗಳ ಹೆಸರುಗಳನ್ನು ಮತ್ತು ಅವು ನಮ್ಗೆ ಹೆಂಗೆ ಯೂಸ್ಫುಲ್ ಅದಾವು ಅನ್ನೋದನ್ನ ಇಲ್ಲಿ ಸ್ಪೇಸ್ ಕೊಟ್ಟರು, ಆ ಜಾಗದಾಗ ಬರೀರಿ ಅಂತ ಹೇಳ್ಯಾರ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪೇಜ್ ಹೋಗೋಣ ನಾವು. ಈಗ ನಾವು ಇಲ್ಲಿಂದ ನಾವು ಪಾಠವನ್ನು ರೀಡ್ ಮಾಡೋಣ. ಓಕೆ, ದಿ ಸ್ಕೂಲ್ ಬೆಲ್ ರಿಂಗ್ಸ್, ಹೌದಾ? ದಿ ಸ್ಕೂಲ್ ಬೆಲ್ ರಿಂಗ್ಸ್, ಈ ಒಂದು ಸೆಂಟೆನ್ಸ್ ಅಬ್ಸರ್ವ್ ಮಾಡಿ. ದಿ ಸ್ಕೂಲ್ ಬೆಲ್ ರಿಂಗ್ಸ್ ಐತಿಲಿ, ಇದು ಸಿಂಪಲ್ ಪ್ರೆಸೆಂಟ್ ಐತಿ. ಯಾಕಂದ್ರೆ ರಿಂಗ್ ವರ್ಬ್ ಜೋಡಿ ಎಸ್ ಐತಿ. ಯಾಕಂದ್ರೆ ದಿ ಸ್ಕೂಲ್ ಬೆಲ್ ಅನ್ನೋದು ಒಂದು ಆಬ್ಜೆಕ್ಟ್ ಐತಿ. ಇದೇ ನಿಮ್ಗೆ ನಿಮ್ಮ ಕಾಂಪಿಟೇಷನ್ ಏನೈತಿಪ್ಪ ಅಂದ್ರೆ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಫಾರ್ಮ್. ಇದ್ರ 4 ಫಾರ್ಮ್ ಬರ್ತದೆ. ಅದರಲ್ಲಿ 1ನೇ ಫಾರ್ಮ್ದಾಗ ಬಂದದ 1ನೇ ಸೆಂಟೆನ್ಸ್. ಇವನು ಸೆಂಟೆನ್ಸ್ ಅಬ್ಸರ್ವ್ ಮಾಡ್ಕೋತೀವ್ರಿ. ಇದು ದಿ ಸ್ಕೂಲ್ ಬೆಲ್ ರಿಂಗ್ಸ್ ಅಂದ್ರೆ ಶಾಲೆ ಗಂಟೆ ಹೊಡೆಯುತ್ತದೆ. ನಿಮ್ಮ ಶಾಲೆ ಗಂಟೆ ಯಾವಾಗ ಹೊಡೆದು ಗೊತ್ತೈತಿ? ಒಂದು ಅಟ್ ದಿ ಬಿಗಿನಿಂಗ್ ಆಫ್ ದಿ ಸ್ಕೂಲ್, ನಡುವೆ ಬೇರೆ ಬೇರೆ ಪೀರಿಯಡ್ ಚೇಂಜ್ ಆದಾಗ, ಮತ್ತು ನೀವು ಊಟಕ್ಕೆ ಬಿಟ್ಟಾಗ, ರೆಸ್ಟಿಗೆ ಬಿಟ್ಟಾಗ, ಫೈನಲಿ ಶಾಲೆ ಬಿಡೋ ಮುಂದೆ ನಿಮ್ಗೆ ಸ್ಕೂಲ್ ಬೆಲ್ ರಿಂಗ್ ಆಕತಿ, ಹೌದಾ? ದಿ ಸ್ಕೂಲ್ ಬೆಲ್ ರಿಂಗ್ಸ್ ಅಂದ್ರೆ ಶಾಲೆ ಗಂಟೆ ಹೊಡೆಯುತ್ತದೆ. ಇಟ್ ಈಸ್ 4:15 ಇನ್ ದಿ ಈವ್ನಿಂಗ್. 4:15 ಇನ್ ದಿ ಈವ್ನಿಂಗ್ ಅಂದ್ರೆ ಯಾವಾಗ ಹೊಡಿತೈತಿ ಶಾಲೆ ಬೆಲ್ಲ? ಸಾಯಂಕಾಲ 4:15. 4:15 ಅಂದ್ರೆ ಇಲ್ಲಿ ಏನೈತಿ? PM ಇರ್ತೈತಿ. ಓಕೆ, ಇಟ್ ಈಸ್ 4:15 ಇನ್ ದಿ ಈವ್ನಿಂಗ್. ಸಾಯಂಕಾಲ 4:15 ಸ್ಕೂಲ ಬೆಲ್ ಹೊಡಿತೈತಿ. ಅವು ಎಷ್ಟೈತಿ ಟೈಮ್? 4:15 ಆಗೈತಿ. ಓಕೆ, ಲೂಸಿ ಆ್ಯಂಡ್ ನಿತಿನ್ ಆರ್ ರಿಟರ್ನಿಂಗ್ ಹೋಮ್ ಫ್ರಾಮ್ ಸ್ಕೂಲ್. ನೋಡಿ, ಲೂಸಿ ಆ್ಯಂಡ್ ನಿತಿನ್ ಆರ್ ರಿಟರ್ನಿಂಗ್ ಹೋಮ್ ಫ್ರಾಮ್ ಸ್ಕೂಲ್. ಇವ್ರು ಏನದಾರು, ಲೂಸಿ ಮತ್ತು ನಿತಿನ್ ಅನ್ನೋರು ಇಬ್ರು ಫ್ರೆಂಡ್ಸ್ ಅದಾರು. ಅವರು ರಿಟರ್ನಿಂಗ್ ಹೋಮ್ ಫ್ರಾಮ್ ಸ್ಕೂಲ್. ರಿಟರ್ನ್ ಮೀನ್ಸ್ ಕಮ್ ಬ್ಯಾಕ್, ಹಿಂದಿರುಗುತ್ತಿದ್ದರು. ಸ್ಕೂಲಿಗೆ ಹೋಗಿರ್ತಾರು, ಶಾಲೆ ಬೆಲ್ ಹೊಡೆಯೋದು ಆಗತಿ, ಮತ್ತು ಸ್ಕೂಲಿಂದ ಮನೆಗೆ ಹಿಂದಿರುಗುತ್ತಾ ಇದ್ದಾರೆ. ಆರ್ ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್. ನೋಡಿ, ಆರ್ ರಿಟರ್ನಿಂಗ್ ಬಂದಿದೆ. ಆರ್ ಬಂದ ರಿಟರ್ನಿಂಗ್ ಅಂದ್ರೆ ING ಬಂದಿದೆ. ಇದು ಸಿಂಪಲ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಓಕೆ, ಲೂಸಿ ಆ್ಯಂಡ್ ನಿತಿನ್ ಆರ್ ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್. ಅವರು ಶಾಲಿಂದ ಮನೆಗೆ ಹೊಳೆ ಬರಾಕ ಹತ್ಯಾರು. ದೇ ಸಿ ಅ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಪೆಟ್ ಡಾಗ್. ನೋಡಿ, ಅವರು ಶಾಲಿಂದ ಹೊಳೆ ಬರ್ಮುಂದೆ ಏನಾಗತಿ, ಒಬ್ಬ ಮನುಷ್ಯ ನೋಡ್ತಾರೋ. ಆ ಮನುಷ್ಯ ಯಾವ್ದು ಜೋಡಿ ಅಡ್ಡಾಡ್ತಾನೋ? ಅವನ ಪೆಟ್ ಡಾಗ್ ಜೋಡಿ. ಪೆಟ್ ಡಾಗ್ ಅಂದ್ರೆ ಸಾಕಿದ ನಾಯಿ. ಮನ್ಯಾಗ ನಾಯಿ ಸಾಕಿದಾಗ ಗೊತ್ತೈತಿ, ಆ ಒಂದು ನಾಯಿ ಸಾಕಿದ ನಾಯಿ ಜೋಡಿ ಅವ ತಿರ್ಗಾಡಕತ್ತಾನು. ತಿರ್ಗಾಡಂತ ಮನುಷ್ಯನ ಅವರ ನೋಡ್ತಾರು. ದಿ ಮ್ಯಾನ್ ಈಸ್ ಟ್ರೈಯಿಂಗ್ ಟು ಟೆಲ್ ಹಿಸ್ ಡಾಗ್ ಸಮಥಿಂಗ್. ನೋಡಿ, ಅವ್ರೇನು ಮನುಷ್ಯ ನೋಡಿದ್ರೆ ಆ ಮನುಷ್ಯ ಏನು ಮಾಡ್ತಾನೋ, ಆ ಒಂದು ನಾಯಿಗೆ ಏನೋ ಒಂದು ಹೇಳಕ ಟ್ರೈ ಮಾಡ್ತಾನೋ. ದಿ ಮ್ಯಾನ್ ಈಸ್ ಟ್ರೈಯಿಂಗ್ ಟು ಟೆಲ್ ಹಿಸ್ ಡಾಗ್ ಸಮಥಿಂಗ್. ಸಮಥಿಂಗ್ ಅಂದ್ರೆ ಏನೋ ಒಂದು, ಏನಿಲ್ಲ ಪರ್ಟಿಕ್ಯುಲರ್ ಏನಿಲ್ಲ, ಏನೋ ಒಂದು ಹೇಳಕ್ಕೆ ಟ್ರೈ ಮಾಡ್ತಾನು. ದಿ ಡಾಗ್ ಸೀಮ್ಸ್ ಟು ಬಿ ಆನ್ಸರಿಂಗ್ ಹಿಮ್ ಬೈ ಬಾರ್ಕಿಂಗ್. ನೋಡಲಿ, ದಿ ಡಾಗ್ ಸೀಮ್ಸ್ ಅಂದ್ರೆ ಅಪಿಯರ್ಸ್, ತೋರ್ತತಿ, ಕಾಣ್ತತಿ. ಹೆಂಗಪ್ಪ ಅಂದ್ರೆ ಟು ಬಿ ಆನ್ಸರಿಂಗ್ ಹಿಮ್ ಬೈ ಬಾರ್ಕಿಂಗ್. ಬೈ ಬಾರ್ಕಿಂಗ್ ಅಂದ್ರೆ ಬಾರ್ಕ್ ಮೀನ್ಸ್ ಬಗಳುವುದು, ಹೌದಾ? ಮೇಕ್ ಇಟ್ಸ್ ಸೌಂಡ್. ಅದು ನಾಯಿ ಬಗಳುದು ಶಬ್ದ ಕೇಳಿ ನೀವು ಆ ರೀತಿ ಬಗಳುವಿಕೆಯಿಂದ ಅದು ಅವ ಏನು ಕೇಳ್ತಾನಲ್ಲ ಅದಕ್ಕೆ ಉತ್ತರ ಕೊಡಕತ್ತಿರುವಂಗ ಅವ್ರಿಗೆ ಅನಿಸ್ತೈತಿ, ತೋರ್ತತಿ. ಓಕೆ, ವಾಚಿಂಗ್ ದಿಸ್ ಲೂಸಿ ರಿಮೆಂಬರ್ಸ್ ರಮಣ ಮಹರ್ಷಿ. ಈ ಎಲ್ಲವನ್ನು ನೋಡ್ತಾವ. ಯಾರು ನೋಡ್ತಾರ? ಲೂಸಿ ನೋಡಿ ಅವ್ನು ಯಾರು ಜನ ಬರ್ತಾರಪ್ಪ ಅಂದ್ರೆ ರಮಣ ಮಹರ್ಷಿ ಅಂತಕ್ಕಂಥ ಒಬ್ಬ ಸಾಧು ಇರ್ತಿದ್ದ ಹಿಂದಿನ ಕಾಲದಾಗ, ಸನ್ಯಾಸಿ. ಅವಂಗ ನೆನಪು ಬರ್ತಾನು. ವಾಚಿಂಗ್ ದಿಸ್ ಲೂಸಿ ರಿಮೆಂಬರ್ಸ್ ರಮಣ ಮಹರ್ಷಿ. ಇದೆಲ್ಲವನ್ನು ನೋಡಿ ಲೂಸಿ ರಮಣ ಮಹರ್ಷಿಯನ್ನ ನೆನಪು ಮಾಡ್ಕೋತಾನು. ರಿಮೆಂಬರ್ಸ್ ಮೀನ್ಸ್ ರೀಕಲೆಕ್ಟ್ ಅಂದ್ರೆ ಹಿಂದಿನದನ್ನ ಅವನ ಮತ್ತೆ ನೆನಪಿಸಿಕೊಳ್ಳುವುದು. ನೀವು ಮಾಡ್ತೀರಿ, ಹಿಂದಾಗಿರ್ತದೆ ಎಷ್ಟೋ ಒಂದು ವರ್ಷ 2 ವರ್ಷದಿಂದ ಆಗಿದ್ದ ಘಟನೆಗಳನ್ನು ನೀವು ಮತ್ತೆ ಮೆಲುಕು ಹಾಕ್ತೀರಿ, ನೆನಪಿಸಿಕೊಳ್ತೀರಿ. ಅದಕ್ಕೆ ಏನಾದರೂ ರಿಮೆಂಬರ್, ರೀಕಲೆಕ್ಟ್. ಓಕೆ, ಇಲ್ಲಿ ಲೂಸಿ ಮತ್ತು ನಿತಿನ್ ನಡುವೆ ಒಂದು ಕನ್ವರ್ಸೇಷನ್ ಅಂದ್ರೆ ಸಂಭಾಷಣೆ, ಮಾತುಕತೆ ನಡೀತೈತಿ. ಓಕೆ, ನೋಡೋಣ ಲೂಸಿ ಏನು ಕೇಳ್ತಾನಪ್ಪ ಅಂದ್ರೆ, ಡೂ ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ. ಲೂಸಿ ಕೇಳ್ತಾನು, ನಿನಗೆ ಭಗವಾನ್ ರಮಣ ಮಹರ್ಷಿ. ನೋಡ್ರಿ, ರಮಣ ಮಹರ್ಷಿ ಅಂದ್ರೆ ಭಗವಾನ್ ಅಂತಕ್ಕಂಥ ಒಂದು ಶಬ್ದ ವರ್ಡ್ ಸೂಚಿಸ್ಯಾರು. ಯಾಕೆ ಸೇರ್ಸ್ಯಾರಪ್ಪ ಅಂದ್ರೆ ಹಿಂದಿನ ಕಾಲದಾಗ ಮಹರ್ಷಿಗಳನ್ನು, ಋಷಿಗಳನ್ನು ದೇವರಿಗೆ ಸಮಾನರು ಅಂಥೇಳಿ
ಭಾವಿಸ್ತಿದ್ರು, ಟ್ರೀಟ್ ಮಾಡ್ತಿದ್ರು. ಅದರಿಂದ ಅವರ ಋಷಿಗಳ ಹೆಸರುಗಳಿಂದ ಭಗವಾನ್ ಅಂದ್ರೆ ದೇವರು ಮಾಡ್ತಾ ಕೊಡ್ತಕ್ಕಂಥ ಭಗವಾನ್ ಎಂಬ ಶಬ್ದವನ್ನು ಉಪಯೋಗಿಸ್ತಿದ್ರು. ಓಕೆ, ಡೂ ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ ಅಂದ್ರೆ ಭಗವಾನ್ ರಮಣ ಮಹರ್ಷಿಯ ಕುರಿತು ನಿನಗೆ ಏನಾರೇ ಗೊತ್ತಾಯ್ತನ್ನ, ಅವ್ರ ಬಗ್ಗೆ ನೀನು ತಿಳ್ಕೊಂಡೀಯನ್ನ ಅಂತ ಹೇಳಿ ಋಷಿ ಕೇಳಿದ. ಓಕೆ, ನಿತಿನ್ ಹೇಳ್ತಾನು ನೋ ಐ ಡೋಂಟ್. ವಾಟ್ ಈಸ್ ಸ್ಪೆಷಲ್ ಅಬೌಟ್ ಹಿಮ್? ನೋ ಐ ಡೋಂಟ್ ಅಂದ್ರೆ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ. ನನಗೆ ಭಗವಾನ್ ರಮಣ ಮಹರ್ಷಿಗಳ ಕುರಿತು ಏನು ಗೊತ್ತಿಲ್ಲ. ಓಕೆ, ವಾಟ್ ಈಸ್ ಸ್ಪೆಷಲ್ ಅಬೌಟ್ ಹಿಮ್? ಅವನ ಕುರಿತು ಆ ಒಂದು ರಮಣ ಮಹರ್ಷಿ ಕುರಿತು ಸ್ಪೆಷಲ್ ವಿಶೇಷವಾದದ್ದು, ಎಕ್ಸೆಪ್ಷನಲ್ ವಿಶೇಷವಾದದ್ದು, ಯುನಿಕ್ ಆದದ್ದು ಏನೈತಿ ಅಂತ ಕೇಳ್ತಾನೆ. ಇಲ್ಲಿ ನೋಡ್ರಿ, ನೋ ಐ ಡೋಂಟ್ ಐತಿಲಿ. ಡೋಂಟ್ ಇದು ಶಾರ್ಟ್ ಫಾರ್ಮ್ ಆಫ್ ಡೋ ನಾಟ್. ಓಕೆ, ಡೋಂಟ್ ಅನ್ನೋದು ಶಾರ್ಟ್ ಫಾರ್ಮ್ ಆಫ್ ಡೋ ನಾಟ್. ಡೂ ನಾಟ್ ಇದರ ಶಾರ್ಟ್ ಫಾರ್ಮ್ ಇದೆ. ಇನ್ನು ವಾಟ್ ಆದ್ಮೇಲೆ ಅಪೋಸ್ಟ್ರೋಫ್ ಬಂದು ಈಸ್ ಬಂದತಿ. ಅಪೋಸ್ಟ್ರೋಫ್ ಬಂದತಿ. ಇಲ್ಲಿ ಇದು ಎರಡು ರೀತಿ ಸೂಚಿಸ್ತೈತಿ. ಒಂದು ವಾಟ್ ಈಸ್ ಬರ್ತತಿ ಅಥವಾ ವಾಟ್ ವಾಜ್ ಬರ್ತೈತಿ. ಓಕೆ, ನಾವಿಲ್ಲಿ ಸಂದರ್ಭಕ್ಕೆ ತಕ್ಕಂತ ನಾವು ಇದನ್ನ ಯೂಸ್ ಈಸ್ ಅಥವಾ ವಾಜ್ ಆಗಿ ಉಪಯೋಗಿಸಬೇಕು. ಓಕೆ, ನೋ ಐ ಡೋಂಟ್ ವಾಟ್ ಈಸ್ ಸ್ಪೆಷಲ್ ಅಬೌಟ್. ಇಲ್ಲ ನಾ ಏನು ಗೊತ್ತಿಲ್ಲ ಅವನ ಕುರಿತು ಸ್ಪೆಷಲ್ ಏನೈತಿ ಅಂತ ಕೇಳ್ತಾನ. ಋಷಿ ಹೇಳ್ತಾನು ಶ್ರೀ ಭಗವಾನ್ ರಮಣ ಮಹರ್ಷಿ ಲೌಡ್ ಆನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಋಷಿ ಹೇಳ್ತಾನ ಭಗವಾನ್ ರಮಣ ಮಹರ್ಷಿ ಲೌಡ್ ಆನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಪ್ರಾಣಿಗಳನ್ನು ಮತ್ತು ಪಕ್ಷಿಗಳನ್ನು ಅವ ಪ್ರೀತಿ ಮಾಡಿದ, ಅವುಗಳಿಗೆ ಕಾಳಜಿ ತೋರಿಸಿದ, ಅವಕ್ಕ ಆಹಾರ ಹಾಕಿದ, ಅವಕ್ಕ ಆಶ್ರಯ ಕೊಟ್ಟ, ನೀರು ಹಾಕಿದ ಅಂತ ಒಂದು ಅರ್ಥದಲ್ಲಿ ಅವ ಹೇಳ್ತಾನ. ಮಹರ್ಷಿ ಲೌಡ್ ಆನಿಮಲ್ಸ್ ಆ್ಯಂಡ್ ಬರ್ಡ್ಸ್, ಭಗವಾನ್ ಮಹರ್ಷಿ ಪ್ರಾಣಿಗಳನ್ನು ಮತ್ತು ಪಕ್ಷಿಗಳನ್ನ ಪ್ರೀತಿ ಮಾಡಿದ ಅಂಥೇಳಿ ಋಷಿ ಹೇಳ್ತಾನು. ನಿತ್ಯನ್ ಕ್ಯಾನ್ ಯು ಟೆಲ್ ಮೀ ಮೋರ್ ಅಬೌಟ್ ರಮಣ ಮಹರ್ಷಿ? ಮತ್ತು ನಿಶ್ಚಿನ್ ಕ್ವಶನ್ ಮಾಡ್ತಾನು, ಕ್ಯಾನ್ ಯು ಟೆಲ್ ಮೀ ಮೋರ್ ಅಬೌಟ್ ರಮಣ ಮಹರ್ಷಿ? ರಮಣ ಮಹರ್ಷಿಯ ಕುರಿತು ಹೆಚ್ಚಿನದು ಏನಾರೆ, ಮೋರ್ ಅಂದರೆ ಹೆಚ್ಚಿನದು, ಹೌದಾ? ಹೆಚ್ಚಿನ ವಿಷಯವನ್ನು ನನಗೆ ನೀನು ಹೇಳಬಲ್ಲೆ ಏನು? ಕ್ಯಾನ್ ಯೂಸ್ ಆಗತಿ ವೆನ್ ವಿ ಕ್ವಶನ್ ಈಸ್ ಎಬಿಲಿಟಿ. ನಿನಗೆ ಅವನ ಬಗ್ಗೆ ರಮಣ ಮಹರ್ಷಿಯ ಕುರಿತು ಹೆಚ್ಚಿನದು ಏನಾರೆ ಹೇಳ್ತಕ್ಕಂಥ ಸಾಮರ್ಥ್ಯ ಐತೆ, ನಮಗೆ ಅವನ ಬಗ್ಗೆ ನಿನಗೆ ಏನಾರೆ ಹೆಚ್ಚಿನದು ನೀನು ತಿಳ್ಕೊಂಡು ಏನು ಅಂತ ಹೇಳಿ ಕ್ವಶನ್ ಮಾಡ್ತಾನು. ಋಷಿ ಹೇಳ್ತಾನು ಲಿಸನ್. ಲಿಸನ್ ಅಂದರೆ ಗಿವ್ ಇಯರ್, ಕಿವಿ ಕೊಟ್ಟು ಕೇಳಂದಂಗೆ, ಲಕ್ಸ್ ಕೊಟ್ಟು ಕೇಳಂದಂಗೆ. ಲಿಸನ್ ಇವನ್ ಆನಿಮಲ್ಸ್ ವೇರ್ ಅಟ್ರಾಕ್ಟೆಡ್ ಟು ಹಿಮ್. ಹೇಳ್ತಾನವ ಋಷಿ, ಇವನ್ ಆನಿಮಲ್ಸ್ ವೇರ್ ಅಟ್ರಾಕ್ಟೆಡ್ ಟು ಹಿಮ್. ಪ್ರಾಣಿಗಳು ಕೂಡ ಅವನ ಕಡೆ ಆಕರ್ಷಿತಗೊಳ್ಳಲ್ಪಟ್ಟವು. ಇದು ಪ್ಯಾಸಿವ್ ವಾಯ್ಸ್ ಐತಿ. ಆನಿಮಲ್ಸ್ ವೇರ್ ಅಟ್ರಾಕ್ಟೆಡ್ ಟು ಹಿಮ್ ಅಂದರೆ ಇವು ಪ್ರಾಣಿಗಳು ಕೂಡ ಅವನ ಕಡೆ ರಮಣ ಮಹರ್ಷಿಗಳ ಕಡೆ ಆಕರ್ಷಿತಗೊಳ್ಳಲ್ಪಟ್ಟವು. ಓಕೆ, ಯಾಕಂದ್ರೆ ಇದಕ್ಕೆ ಆಕರ್ಷಿತಗೊಳ್ಳಲ್ಪಟ್ಟವು ಅಂದರೆ ಈ ಸ್ಪೋಕ್ ಟು ದೆಮ್ ಜಸ್ಟ್ ಆಸ್ ಹಿ ವುಡ್ ಸ್ಪೀಕ್ ವಿತ್ ಪೀಪಲ್. ನೋಡ್ರಿ, ಸ್ಪೋಕ್ ಬಂತಿದ್ದು, ಸ್ಪೋಕ್ ಈಸ್ ಸಿಂಪಲ್ ಫಾಸ್ಟ್ ಫಾರ್ಮ್ ಆಫ್ ಸ್ಪೀಕ್ ಅಂದ್ರೆ V2. ಸ್ಪೀಕ್ ಇದು ಸ್ಪೋಕ್ ಆಗತಿ. ಸ್ಪೀಕ್ ಇದು V1 ಐತಿ, ಇದರ V2 ಏನಾಗತಿ ಸ್ಪೋಕ್ ಆಗತಿ. V2 ಇನ್ನ ಸ್ಪೋಕನ್ ಇದು V3 ಆಗತಿ. ಓಕೆ, V3 ಎಡ್ಜೆಕ್ಟಿವ್ ರೂಪದಾಗ ಯೂಸ್ ಆಗತಿ ಮತ್ತು ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಇರ್ಬೋದು, ಪಾಸ್ಟ್ ಪರ್ಫೆಕ್ಟ್ ಇರ್ಬೋದು ಮತ್ತು ಫ್ಯೂಚರ್ ಪರ್ಫೆಕ್ಟ್ ಇರ್ಬೋದು. ಅವಾಗ ಅದು ಸ್ಪೋಕನ್ ಅನ್ನೋದು V3 ಯೂಸ್ ಆಗತಿ. ಓಕೆ, ಈಗ ಸ್ಪೋಕ್ ಅಂತ ನೋಡೋಣ. ಹಿ ಸ್ಪೋಕ್ ಟು ದೆಮ್ ಜಸ್ಟ್ ಆಸ್ ಹಿ ವುಡ್ ಸ್ಪೀಕ್ ವಿತ್ ಪೀಪಲ್. ರಮಣ ಮಹರ್ಷಿ ಹೆಂಗೆ ಇತರ ಜನರೊಂದಿಗೆ ಹೆಂಗೆ ಮಾತಾಡ್ತಿದ್ಲ ಅದೇ ರೀತಿ ಅವ ಪ್ರಾಣಿಗಳ ಜೋಡಿ ಮಾತಾಡಿದ, ಅವುಗಳ ಜೋಡಿ ಹಾವಭಾವ ಮಾಡಿದ. ಗೆಸ್ಚರ್ ಅಂದ್ರೆ ಕರಿತೀವಿ ನೀವು, ಹಿಂಗೆ ಕೈ ಮಾಡ್ತೀರಿ, ಏನಕ್ಕೆ ಸನ್ನೆ ಮಾಡ್ತಿರ್ತಾರೆ ಆ ರೀತಿ ಅವನು ಸನ್ನೆ ಮಾಡೋದ್ರ ಮೂಲಕ ಅವ ಪ್ರಾಣಿಗಳ ಜೋಡಿ ಮಾತಾಡಿದ. ಅದಕ್ಕಾಗಿ ಅವು ಪ್ರಾಣಿಗಳು ಆ ರಮಣ ಮಹರ್ಷಿಗಳ ಕಡೆ ಆಕರ್ಷಿತಗೊಳ್ಳಲ್ಪಟ್ಟವು ಅಂತ ಹೇಳ್ತಾನೆ. ಓಕೆ, ನಿತಿನ್ ಕೇಳ್ತಾನು, ಯು ಮೀನ್ ಜಸ್ಟ್ ಲೈಕ್ ದಿ ಮ್ಯಾನ್ ವಿ ಸಾ ಟಾಕಿಂಗ್ ಟು ಹಿಸ್ ಡಾಗ್. ನೋಡಿ ಹೇಳ್ತಾನವ, ಹೆಂಗೆ ಒಬ್ಬ ಮನುಷ್ಯ ದಾರ್ಯಾಗ ನೋಡ್ತಾರಲ್ಲ ಒಂದು ನಾಯಿ ಜೋಡಿ ಹೋಗೋತಕ್ಕ ಮನುಷ್ಯ, ಆ ನಾಯಿ ಜೋಡಿ ಮಾತಾಡೋದು ಅದೇ ರೀತಿನ ರಮಣ ಮಹರ್ಷಿ ಪ್ರಾಣಿಗಳ ಜೋಡಿ ಮಾತಾಡ್ತಿದ್ದಾನ ಅಂತ ಹೇಳಿ ನಿತಿನ್ ಕ್ವಶನ್ ಮಾಡ್ತಾನು. ಋಷಿ ಹೇಳ್ತಾನ, ಯಸ್ ಹೌದು. ಹಿ ಕಾಲ್ಡ್ ದಿ ಡಾಗ್ಸ್ ಬಾಯ್ಸ್. ಋಷಿ ಹೇಳ್ತಾನು, ಹೌದು. ಹಿ ಕಾಲ್ಡ್ ದಿ ಡಾಗ್ಸ್ ಬಾಯ್ಸ್.
ರಮಣ ಮಹರ್ಷಿ ಕಾಲ್ಡ್ ದಿ ಡಾಗ್ಸ್ ಬಾಯ್ಸ್. ಡಾಗ್ಸ್ಗಳನ್ನ ನಾಯಿಗಳನ್ನ ನಾಯಿ ಅಂತ ಕರೆದ. ಏನು ಕರೆದವ? ಬಾಯ್ಸ್ ಅಂತ ಕರೆದ. ಅಲ್ಟರ್ನೇಟಿವ್ ಹೆಸರಿಟ್ಟ ಅದಕ್ಕೆ. ನಾಯಿಗಳನ್ನ ಹುಡುಗರು ಅಂತ ಕರೆದ. ಹಿ ಯೂಸ್ ಟು ಸೇ ಆರ್ ದಿ ಬಾಯ್ಸ್ ಈಟಿಂಗ್ ದೇರ್ ಫುಡ್. ನೋಡಿ ಅವೇನು ಕೇಳ್ತಿದ್ದಪ್ಪ ಅಂದ್ರೆ ಪ್ರಾಣಿ ನಾಯಿಗಳು ಅಂದ್ರೆ ಬಾಯ್ಸ್ ಈಟಿಂಗ್ ದೇರ್ ಫುಡ್ ಅಂದ್ರೆ ತಮ್ಮ ಊಟವನ್ನು ಮಾಡತ್ತಾವ, ನಾವು ತಿನ್ನಕತ್ತಾವಣ ಅಂತ ಕೇಳಿ, ಆಹಾರವನ್ನು ಸೇವಿಸಕತ್ತಾವಣ ಅಂತೇಳಿ ಅಲ್ಲಿ ಕೇಳ್ತಿದ್ದ. ಅಲ್ಲಿ ಆಶ್ರಮದಾಗ ಇರ್ತಕ್ಕಂಥ ಇತರ ಜನರನ್ನ ನಾವು ಕೇಳ್ತಿದ್ದ. ಈ ಯೂಸ್ ಟು ಸೇ ಅಂದ್ರೆ ಈ ವುಡ್ ಆಸ್ಕ್, ಕೇಳ್ತಿದ್ದ. ಓಕೆ, ಏನು ಕೇಳ್ತಿದ್ದಪ್ಪ ಅಂದ್ರೆ ಆರ್ ದೇ ಬಾಯ್ಸ್ ಈಟಿಂಗ್ ದೇರ್ ಫುಡ್. ಬಾಯ್ಸ್ ನಾಯಿಗಳು ತಮ್ಮ ಊಟವನ್ನು ಮಾಡಕತ್ತಾವಣ ಅಂತೇಳಿ ಇತರ ಜನರನ್ನ ಅಲ್ಲಿ ಇದ್ದಂಥವನ್ನ ಕ್ವಶನ್ ಮಾಡ್ತಿದ್ದ. ನಿತಿನ್ ರಿಯಲಿ ನಿಜವಾಗಿ ಆ ಕ್ವಶನ್ ಕೇಳ್ತಿದ್ದಾನಪ್ಪ ಅವ. ಅಷ್ಟ ಪ್ರಾಣಿಗಳ ಮೇಲೆ ಪಕ್ಷಿಗಳ ಮೇಲೆ ಅಷ್ಟು ಕಾಳಜಿ ಇದ್ದನವ. ಕೇಳ್ತಾನ ಋಷಿ ಹೇಳ್ತಾನ ಯಸ್ ಆ್ಯಂಡ್ ಹಿ ಕಾಲ್ಡ್ ಹಿಸ್ ಕೌ ಲಕ್ಷ್ಮಿ. ಅದೇ ರೀತಿ ರಮಣ ಮಹರ್ಷಿ ಒಂದ ಆಕಳನ್ನ ಸಾಕಿದ್ದ. ಆ ಆಕಳಿಗೆ ಏನು ಕರಿತಿದ್ದವ? ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದ. ಹಿ ಯೂಸ್ ಟು ಸೇ ಗಿವ್ ಲಕ್ಷ್ಮಿ ಸಮ್ ರೈಸ್. ನೋಡಿ ಇದ್ದವ್ರಿಗೆ ಹೇಳ್ತಿದ್ದವ ಲಕ್ಷ್ಮಿಗೆ ಆಕಳಿಗೆ ಗಿವ್ ಸಮ್ ರೈಸ್ ಅಂದ್ರೆ ಅದಕ್ಕೂ ಸ್ವಲ್ಪ ಅನ್ನ ಹಾಕ್ರಿ ಅಂತ ಹೇಳಿ ಅಲ್ಲಿದ್ದವ್ರಿಗೆ ಹೇಳ್ತಿದ್ದ. ನಿತಿನ್ ವೇರ್ ಡಿಡ್ ಹಿ ಕೀಪ್ ಆಲ್ ದೀಸ್ ಎನಿಮಲ್ಸ್. ಮತ್ತು ಕ್ವಶನ್ ಮಾಡ್ತಾನವ. ವೇರ್ ಡಿಡ್ ಹಿ ಕೀಪ್ ಆಲ್ ದೀಸ್ ಎನಿಮಲ್ಸ್. ಎಲ್ಲ ಪ್ರಾಣಿಗಳು ನಾವು ಎಲ್ಲಿ ಇಟ್ಟಿದ್ದ, ಎಲ್ಲಿ ಸಾಕಿದ, ಎಲ್ಲಿ ಅವಕ್ಕೆ ಆಶ್ರಯ ಕೊಟ್ಟಿದ್ದ ಕೇಳ್ತಾನು. ಋಷಿ ಹೇಳ್ತಾನು ದೀಸ್ ಎನಿಮಲ್ಸ್ ಲಿವ್ಡ್ ಇನ್ ಹಿಸ್ ಆಶ್ರಮ್. ನೋಡಿ ಆಶ್ರಮ್ ಈಸ್ ಅ ಪ್ಲೇಸ್ ವೇರ್ ಋಷೀಸ್ ಆರ್ ಸನ್ಯಾಸೀಸ್ ಆರ್ ಸೈನ್ಸ್ ಲಿವ್ಡ್ ಇನ್ ದಿ ಫಾಸ್ಟ್ ಟೈಮ್. ಓಕೆ, ಹಿಂದಿನ ಕಾಲದಾಗ ಒಂದು ಅರಣ್ಯಗಳು ಕಾಡಿನಾಗ ಒಂದು ಗುಡಿಸಲು ಹಾಕೊಂಡು ಋಷಿಗಳನ್ನು ಒಂದು ಆಶ್ರಮ ಅಂತ ಕಟ್ಟಿರ್ತಿದ್ರು. ಈಗಿನ ಕಾಲದಾಗ ನಾವು ಸಾಂಬಾಳಿ ಇರ್ತಾರೆ. ಈಗಿನ ಕಾಲದಾಗ ಮಠ ಅಂತ ಯೂಸ್ ಮಾಡ್ತೀವಿ. ಮಠಗಳಾಗ ಸಾಂಬಾಳಿ ಇರ್ತಾರೆ. ಆದರೆ ಹಿಂದಿನ ಕಾಲದಾಗ ಏನಿದ್ರು ಆಶ್ರಮ ಮಾಡ್ತಕ್ಕಂಥ ಒಂದು ಮನೆಗಳೊಳಗೆ ಅಲ್ಲಿ ಸಾಂಬಾಳಿ ಇರ್ತಿದ್ರು. ಅಲ್ಲೆಲ್ಲ ಈ ಪ್ರಾಣಿಗಳು ಇದ್ದು ಅಂತ ಋಷಿ ಹೇಳ್ತಾನು. ಹಿ ಆಲ್ವೇಸ್ ಫೆಡ್ ದಿ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಫಸ್ಟ್. ನೋಡಿ ಫೀಡ್ ಇದು ಫೆಡ್ ಆಗೈತಿ. ಇದು ಫೆಡ್ ಅನ್ನೋದು ಫೀಡ್ ಇದ್ರೆ P2 ಐತಿ. ಫೀಡ್ ಇದು P1, ಇದು ಫೆಡ್ ಐತಿ P2, ಆಮೇಲೆ ಇದು ಫೀಡ್ ಫೆಡ್ ಆಗೈತಿ. ಓಕೆ, ಇದು P3. ಹಿ ಆಲ್ವೇಸ್ ಫೆಡ್ ದಿ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಫಸ್ಟ್. ಹೇಳಿ ಫಸ್ಟ್ ಏನು ಮಾಡಿದವ? ಅನಿಮಲ್ಸ್ ಮತ್ತು ಬರ್ಡ್ಸ್ಗಳಿಗೆ ಊಟ ಹಾಕಿದ. ಫೀಡ್ ಮೀನ್ಸ್ ಗಿವ್ ಫುಡ್. ಫಸ್ಟ್ ಪಕ್ಷಿಗಳು ಮತ್ತು ಪ್ರಾಣಿಗಳಿಗೆ ಮೊದಲು ಊಟ ಹಾಕಿದ. ಹಿ ಏಟ್ ಓನ್ಲಿ ಆಫ್ಟರ್ ಫೀಡಿಂಗ್ ದ್ಯಾಮ್. ನೋಡಿ ಅವಾಗ ಫಸ್ಟ್ ಊಟ ಹಾಕಿ ನಂತರ ತಾನು ಊಟ ಮಾಡಿದ. ಇದಕ್ಕೆ ಮುಂಚೆ ಅವ ಊಟ ಮಾಡ್ತಿರಲಿಲ್ಲ ಅಂತ ಹೇಳ್ತಾನು. ನಿತ್ಯನ್ ಇವನ್ ಬರ್ಡ್ಸ್ ನೋಡಿ ಹೇಳ್ತಾನ ಪಕ್ಷಿಗಳಿಗೂ ಕೂಡ ಊಟ ಹಾಕಿದಂಗೆ ಕೇಳ್ತಾನ. ಯಾರ? ನಿತಿನ್. ಋಷಿ ಯಸ್ ರಮಣ ಮಹರ್ಷಿ ಕಾಲ್ಡ್ ದಿ ಪಿಕಾಕ್ಸ್ by making sounds of their cries. ರಮಣ ಮಹರ್ಷಿ ಹೆಂಗೆ ಪಿಕಾಕ್ಸ್ all of you know that peacock is our national bird. ಹೌದಾ? ರಾಷ್ಟ್ರೀಯ ಪಕ್ಷಿ ನಮ್ಮದು ನವಿಲು ಐತಿ. ನಿಮಗೆಲ್ಲ ಗೊತ್ತೈತೇನು ಪಿಕಾಕ್ಗಳನ್ನ ಹೆಂಗೆ ಕರಿತಿದ್ರು ನವಿಲುಗಳನ್ನ? ಬೈ ಮೇಕಿಂಗ್ ಸೌಂಡ್ಸ್ ಆಫ್ ದೇರ್ ಕ್ರೈಸ್. ಅವು ಹೆಂಗೆ ಶಬ್ದ ಮಾಡ್ತಿದ್ರು ಅದೇ ರೀತಿ ಶಬ್ದ ಮಾಡುವಿಕೆ ಮೂಲಕ ಅವ ಪಿಕಾಕ್ಗಳ ನವಿಲುಗಳನ್ನ ಕರಿತಿದ್ದವ. ಯಾರ? ರಮಣ ಮಹರ್ಷಿ. ದೆನ್ ದೇ ವುಡ್ ಗೋ ಟು ಹಿಮ್ and eat the peanuts, rice and mangoes from his hands. ನೋಡಿ ಅವ ಕಡ್ದುಕೊಂಡ್ಲೆ ಏನು ಮಾಡ್ತಿದ್ದವ ನವಿಲುಗಳು ಅವನ ಸಮೀಪ ಹಾಕಿದ್ದು ಮತ್ತು ಅವನ ಕೈಯಿಂದ ಹಾಕಿದಂಥ ಫ್ರಮ್ ಹಿಸ್ ಹ್ಯಾಂಡ್ಸ್ ಕೈಯಿಂದ ಕೊಟ್ಟಂಥ ಪೀನಟ್ಸ್ ಅಂದ್ರೆ ಶೇಂಗಾ ಕಾಳುಗಳು, ರೈಸ್ ಅಕ್ಕಿ ಅಥವಾ ಅನ್ನ ಮತ್ತು ಮ್ಯಾಂಗೋಸ್ ಅಂದ್ರೆ ಮಾವಿನ ಹಣ್ಣುಗಳು ನಾವು ನವಿಲುಗಳು ತಿಂತಿದ್ದು ಅಂತ ಹೇಳ್ತಾವ. ಓಕೆ, ನಿತಿನ್ ದಟ್ ಈಸ್ ಇಂಟ್ರೆಸ್ಟಿಂಗ್. ನಿತಿನ್ ಹೇಳ್ತಾನು ಏನು ಇಂಟ್ರೆಸ್ಟಿಂಗ್ ಐತಪ್ಪ, ಎಷ್ಟು ಕುತೂಹಲದಾಯಕ ಐತಿ ನೀ ಹೇಳೋ ಸ್ಟೋರಿ ಅಂತ ಹೇಳ್ತಾನ. ಋಷಿ ವಿಲ್ ಯು ಪ್ಲೀಸ್ ಟೆಲ್ ಮೀ ಮೋರ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಬೌಟ್ ರಮಣ ಮಹರ್ಷಿ ಆ್ಯಂಡ್ ಎನಿಮಲ್ಸ್. ನೋಡ್ರಿ ರಮಣ ಮಹರ್ಷಿ ಮತ್ತು ಎನಿಮಲ್ಸ್ಗಳ ಕುರಿತು ಒಂದು ಹೆಚ್ಚಿನ ಇಂಟ್ರೆಸ್ಟಿಂಗ್ ಆಸಕ್ತಿದಾಯಕ ಐ-ಕ್ಯಾಚಿಂಗ್ ಸ್ಟೋರೀಸ್ಗಳನ್ನ ಕಥೆಗಳನ್ನ ನನಗೆ ಹೇಳ್ತೀಯನ್ನ ಕೇಳ್ತಾನವ. ಜನ ಋಷಿ ಹೇಳ್ತಾನು ಯಸ್ ಲಿಸನ್. ಹೌದು ನಾನು ಹೇಳ್ತಾನು ಕೇಳು. ಲಿಸನ್ ಮೀನ್ ಗಿವ್ ಇಯರ್. ಲಕ್ಷ ಕೊಟ್ಟು ಕೇಳೋದು ಹೇಳ್ತಾನು. ಒನ್ ಡೇ ಮಹರ್ಷಿ ವಾಸ್ ಸಿಟ್ಟಿಂಗ್ ಆನ್ ಹಿಲ್ ಸೈಡ್. ಹಿಲ್ ಸೈಡ್ ಇದೆ ಸೈಡ್ ಆಫ್ ಹಿಲ್ ಒಂದು ಬೆಟ್ಟ ಐತಿ, ಅದರ ಬದಿಯ ಮೇಲೆ ಮಹರ್ಷಿ ವಾಸ್ ಸಿಟ್ಟಿಂಗ್ ಅಂದ್ರೆ ಇಲ್ಲಿ ನೋಡ್ರಿ ಮಹರ್ಷಿ ವಾಸ್ ಸಿಟ್ಟಿಂಗ್. ವಾಸ್ ಬಂದಿ ಮತ್ತು ING ಐತಿ. ಇದು ಪಾಸ್ಟ್ ಕಂಟಿನ್ಯೂಸ್ ಐತಿ. ಓಕೆ, ಒನ್ ಡೇ ಮಹರ್ಷಿ ವಾಸ್ ಸಿಟ್ಟಿಂಗ್ ಆನ್ ಅ ಹಿಲ್ ಸೈಡ್. ಒಂದು ದಿವಸ ರಮಣ ಮಹರ್ಷಿ ಒಂದು ಗುಡ್ಡದ ಬದಿಯ ಮೇಲೆ ಕುಳಿತುಕೊಳ್ಳಕತ್ತಿದ್ದ. ಅವಾಗ ಏನಾಯ್ತು ನೋಡಿ,
ಆ ಸ್ನೇಕ್ ಕ್ರೌಲ್ಡ್ ಓವರ್ ಹಿಸ್ ಲೆಗ್ಸ್. ಒಂದು ಹಾವ ಅವನ ಕಾಲುಗಳ ಮೇಲೆ ಹಾದು ಹೋಯಿತು. ಕ್ರೌಲ್ಡ್ ಅಂದ್ರೆ ಹೊಟ್ಟಿ ಮೇಲೆ ತೆವಳುದು, ಹೆಂಗೆ ಹುಡುಗರು ಅಂಬೆಗಳು ಇರ್ತಾರೆ ಆ ರೀತಿ ಹೊಟ್ಟಿ ಮೇಲೆ ಅದು ಹಾದು ಹೋಗತಿ. ಅದ ಅವನ ಕಾಲುಗಳ ಮೇಲೆ ಹಾದು ಹೋಗತಿ. ಹಿ ಡಿಡಂಟ್ ಮೂವ್ ನಾಟ್ ಶೋ ಎನಿ ಫಿಯರ್. ನೋಡಲಿ, ಹಿ ಡಿಡಂಟ್ ಇಸ್ ಅ ಶಾರ್ಟ್ ಫಾರ್ಮ್ ಆಫ್ ಡಿಡ್ ನಾಟ್. ಹಿ ಡಿಡಂಟ್ ಮೂವ್ ನಾಟ್ ಶೋ ಎನಿ ಫಿಯರ್. ಅವ ಅಳಗಾಡ್ಲಿಲ್ಲ. ಯಾವಾಗ ಹಾವ ಅವನ ಕಾಲ ಮೇಲೆ ಹಾದು ಹೋಯ್ತು ಅವಾಗ ಅವ ಅಳಗಾಡ್ಲಿಲ್ಲ. ಮತ್ತು ನಾಟ್ ಶೋ ಎನಿ ಫಿಯರ್, ಯಾವುದೇ ಒಂದು ಫಿಯರ್ ಹೆದರಿಕೆಯನ್ನು ಒಂದು ಫ್ರೈಟ್ನೆಸ್ ಅನ್ನು ಅವನು ತೋರಿಸಲಿಲ್ಲ. ಸುಮ್ಮ ಧೈರ್ಯದಿಂದ ಶಾಂತವಾಗಿ ಕೂತಿದ್ದ. ಲೇಟರ್ ಸಮ್ ಒನ್ ಆಸ್ಕ್ಡ್ ಹಿಮ್ ವಾಟ್ ಹಿ ಫೆಲ್ಟ್ ಲೈಕ್ ವೆನ್ ದಿ ಸ್ನೇಕ್ ಕ್ರೌಡ್ ಓವರ್ ಹಿಸ್ ಲೆಗ್ಸ್. ನಂತರ ಒಬ್ಬ ಮನುಷ್ಯ ಕೇಳ್ತಾನವನ ವಾಟ್ ಹಿ ಫೆಲ್ಟ್ ಲೈಕ್ ವೆನ್ ದಿ ಸ್ನೇಕ್ ಕ್ರೌಡ್ ಓವರ್ ಹಿಸ್ ಲೆಗ್ಸ್. ಅವನ ಕಾಲಿಗಳ ಮೇಲೆ ಹಾವು ಹೋದಾಗ ಅವ ಏನಂತ ಅನ್ಕೊಂಡ ಮನಸ್ಸಿನಾಗ, ಅಂಜಿದು ಇಲ್ಲು ಅಂತ ಹೇಳಿ ಅವ ಮನುಷ್ಯ ಅವನ ಆಮೇಲೆ ಕೇಳ್ತಾನು. ಹಿ ರಿಪ್ಲೈಡ್ ಕೂಲ್ ಆ್ಯಂಡ್ ಸಾಫ್ಟ್. ಅವ ಮಹರ್ಷಿ ಅವನ ಪ್ರಶ್ನೆಗೆ ಉತ್ತರ ಹೇಳ್ತಾನೆ. ಹೆಂಗೆ ಅದನಪ್ಪ? ಕೂಲ್ ಆ್ಯಂಡ್ ಸಾಫ್ಟ್ ಅದು ತುಂಬ ಒಂದು ಶಾಂತಚಿತ್ತದಿಂದ ಮತ್ತು ಸರಳವಾದ ಮಾತುಗಳಲ್ಲಿ, ಯಾವುದೇ ಒಂದು ಮಾತಿನಲ್ಲಿ ಭಯವಿಲ್ಲದೆ ಹೆದರಿಕೆ ಇಲ್ಲದೆ ಸರಳವಾದ ಮಾತಿನಲ್ಲಿ ಅವ ಹೇಳ್ತಾನು. ನಾ ಹೆಂಗೆ ಅದನ್ನು ಆ ಒಂದು ಸಿಚುವೇಶನನ್ನು ಫೇಸ್ ಮಾಡೀನಿ ಅಂತ ಹೇಳ್ತಾನು. ಅಷ್ಟು ನೋಡ್ರಿ. ನಿತಿನ್ ಹೇಳ್ತಾನು ಮೈ ಗಾಡ್. ನೋಡಿದೆ ಎಕ್ಸ್ಕ್ಲೇಮೇಟರಿ ಮಾರ್ಕ್ ಐತಿ ಮುಂದೆ ಗಾಡ್ ಮುಂದೆ. ಯಾವಾಗ ಯೂಸ್ ಆಕತ್ತಪ್ಪ ಅಂದ್ರೆ ಎಕ್ಸ್ಪ್ರೆಸಿಂಗ್ ಸರ್ಪ್ರೈಸ್, ಒಂದು ಸರ್ಪ್ರೈಸ್ ಸಡನ್ ಫೀಲಿಂಗನ್ನು ಎಕ್ಸ್ಪ್ರೆಸ್ ಮಾಡೋ ಮುಂದೆ ಏನಾಗತಿ ಎಕ್ಸ್ಕ್ಲೇಮೇಟರಿ ಸೈನ ಯೂಸ್ ಆಗತಿ. ಮೈ ಗಾಡ್ ಅದನ, ಓ ದೇವರೇ. ಐ ವುಡ್ ಹ್ಯಾವ್ ಕ್ರೈಡ್ ಆ್ಯಂಡ್ ರನ್ ಅವೇ. ನೋಡಲಿ, ಮಹರ್ಷಿ ಕಾಲ ಮೇಲೆ ಹಾವು ಹಾದು ಹೋದಂಗೆ ನನ್ನ ಕಾಲ ಮೇಲೆ ಹಾದು ಹೋಗಿದ್ರ ನಾ ಏನು ಮಾಡ್ತೀನಿಪ್ಪ ಅಂದ್ರೆ ಐ ವುಡ್ ಹ್ಯಾವ್ ಕ್ರೈಡ್ ಆ್ಯಂಡ್ ರನ್ ಅವೇ. ನಾನು ಹತ್ತಿರ್ತಿದ್ದೆ. ಮಹರ್ಷಿ ಸುಮ್ಮನೆ ನಾನು ಸುಮ್ಮನೆ ಕೊಂಡಿರ್ತಿದ್ದಿಲ್ಲ. ಏನು ಮಾಡ್ತಿದ್ದೆ? ನಾನು ಹತ್ತಿರ್ತಿದ್ದೆ ಮತ್ತು ರನ್ ಅವೇ ಓಡಿ ಹೋಗಿರ್ತಿದ್ದೆ. ಅಂಚಿಸಿಂದ ಓಡಿ ಹೋಗಿರ್ತಿದ್ದೆ ನಾನು ಅಂತ ಹೇಳ್ತಾನವ. ಡಿಡ್ ಎನಿ ಒನ್ ಕಿಲ್ ದಿ ಸ್ನೇಕ್ಸ್ ಇನ್ ದಿ ಆಶ್ರಮ್. ಮಾತು ಕೇಳ್ತಾನವ. ಡಿಡ್ ಎನಿ ಒನ್ ಕಿಲ್ ದಿ ಸ್ನೇಕ್ಸ್ ಇನ್ ದಿ ಆಶ್ರಮ್. ಆಶ್ರಮದಲ್ಲಿನ ಹಾವುಗಳನ್ನು ಯಾರಾದರೂ ಕೊಂದ್ರನ? ಡಿಡ್ ಬಂತಿದೆ ಅಂದರೆ ಇದು ಸಿಂಪಲ್ ಪಾಸ್ಟ್ ಒಳಗೆ ಕ್ವಶನ್ ಐತಿ. ಡಿಡ್ ಎನಿ ಒನ್ ಕಿಲ್ ದಿ ಸ್ನೇಕ್ಸ್ ಇನ್ ದಿ ಆಶ್ರಮ್. ಆಶ್ರಮದಲ್ಲಿ ಇರ್ತಕ್ಕಂಥ ಹಾವುಗಳನ್ನು ಯಾರಾದರೂ ಕೊಂದ್ರನ ಕೇಳ್ತಾನು. ಋಷಿ ಹೇಳ್ತಾನ ರಮಣ ಮಹರ್ಷಿ ನೆವರ್ ಅಲೌಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್ ಇನ್ ಹಿಸ್ ಆಶ್ರಮ್. ಹೇಳ್ತಾನವ ರಮಣ ಮಹರ್ಷಿ ಯಾರಿಗೂ ಹಾವುಗಳನ್ನು ಕೊಲ್ಲಾಕ ಅವಕಾಶ ಮಾಡಿಕೊಡಲಿಲ್ಲ. ನೆವರ್ ಅಲೌಡ್ ಮೀನ್ಸ್ ಎಂದೂ ಅವಕಾಶ ಮಾಡಿಕೊಡಲಿಲ್ಲ ಅಂತ ಹೇಳ್ತಾನೆ. ಈ ಸೇಡ್ ವಿ ಹ್ಯಾವ್ ಕಮ್ ಟು ದೇರ್ ಹೋಮ್ ಆ್ಯಂಡ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೆಮ್. ದೇ ಡೋಂಟ್ ಟ್ರಬಲ್ ಅಸ್. ಹೇಳ್ತಾನೆ ರಮಣ ಮಹರ್ಷಿ ಏನು ಹೇಳಿದಪ್ಪ ಅಂದ್ರೆ ವಿ ಹ್ಯಾವ್ ಕಮ್ ಟು ದೇರ್ ಹೋಮ್. ನಾವು ಅವು ಹಾವುಗಳು ಇರ್ತಕ್ಕಂಥ ಮನೆಗೆ ಬಂದೆವು. ನಮ್ಮ ನಿಮ್ಮಂಗ ಪಶು ಪಕ್ಷಿಗಳಂಗ ಹಾವುಗಳು ಸಹ ಭೂಮಿ ಮೇಲೆ ವಾಸ ಮಾಡುವ ಹಕ್ಕು ಐತೆ ಅವಕ್ಕೆ. ನಾವು ಅವುಗಳನ್ನು ತೊಂದರೆ ಕೊಡಬಾರ್ದು. ಅವುಗಳಿಗೆ ತೊಂದರೆ ಕೊಡಲು ನಮಗೆ ಯಾವುದು ಹಕ್ಕಿಲ್ಲ. ಹೌದಾ? ಮೊರಲ್ ರೈಟ್ ನಮ್ಗೆ ಯಾವುದು ಇಲ್ಲ, ನೈತಿಕ ಹಕ್ಕಿಲ್ಲ. ಯಾಕಂದ್ರೆ ಅದು ಒಂದು ಜೀವಿ, ನಾವು ಒಂದು ಜೀವಿ. ಅದಾಗ ನಾವು ನಮ್ಮಂಗೆ ಅದು ಬದುಕಬೇಕು ಅಂತ ಹೇಳ್ತಾನು. ದೇ ಡೋಂಟ್ ಟ್ರಬಲ್ ಅಸ್. ಅವು ನಮಗೆ ತೊಂದರೆ ಕೊಡುವುದಿಲ್ಲ, ನಾವು ಅವುಗಳಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ತಾನವ. ಓ ವಿ ಆರ್ ನೀರಿಂಗ್ ಅವರ್ ಹೋಮ್ಸ್. ಐ ವಿಲ್ ಕಂಟಿನ್ಯೂ ದಿ ಸ್ಟೋರಿ ಟುಮಾರೋ. ಹೇಳ್ತಾನೆ ಋಷಿ. ಓ ಅಂದರೆ ಇದು ಎಕ್ಸ್ಪ್ರೆಸಿಂಗ್ ಸರ್ಪ್ರೈಸ್. ಯಾಕಂದರೆ ಅವ್ರ ಮನೆ ಸಮೀಪ ಬರ್ತದೆ. ಅವಾಗ ಹೇಳ್ತಾನೆ ಓ ವಿ ಆರ್ ನಿಯರಿಂಗ್ ಅವರ್ ಹೋಮ್ಸ್. ನಾವು ನಮ್ಮ ಮನೆಗಳ ಸಮೀಪಕ್ಕೆ ಬಂದೆವು, ಬರಾಕತ್ತೀವು. ಆ್ಯಂಡ್ ಐ ವಿಲ್ ಕಂಟಿನ್ಯೂ ದಿ ಸ್ಟೋರಿ ಟುಮಾರೋ. ಈಗ ನಾವು ನಮ್ಮ ಮನೆಗೆ ಹೋಗೋನು, ನಾಳೆ ಮತ್ತು ನಾನು ಕಂಟಿನ್ಯೂ ಸ್ಟೋರಿಯನ್ನು ಮುಂದುವರಿಸ್ತೇನೆ ಅಂತ ಹೇಳ್ತಾನು. ನಿತ್ಯನ್ ಹೇಳ್ತಾನು ಎಸ್ ಥ್ಯಾಂಕ್ಸ್ ಅ ಲಾಟ್. ಹೂ ಟೋಲ್ಡ್ ಯು ಆಲ್ ದಿ ಸ್ಟೋರೀಸ್. ಎಲ್ಲ ಸ್ಟೋರಿಗಳು ಹೇಳ್ತೆ ನಿತಿನ ಋಷಿಗೆ ಥ್ಯಾಂಕ್ಸ್ ಧನ್ಯವಾದ ಹೇಳಿ ಮತ್ತೆ ಹೇಳ್ತಾನಪ್ಪ. ಹೂ ಟೋಲ್ಡ್ ಯು ಆಲ್ ದಿ ಸ್ಟೋರೀಸ್. ಎಲ್ಲ ಸ್ಟೋರೀಸ್ಗಳನ್ನು ಏನು ನನಗೆ ಹೇಳಿದ್ದ ಋಷಿ ಅವುಗಳನ್ನ ನಾನು ಎಲ್ಲಿ ಕಲ್ತೀನಿ, ಯಾರು ಹೇಳ್ಯಾರು ಅಂತೇಳಿ ಅವ ಕ್ವಶನ್ ಮಾಡ್ತಾನೆ. ಋಷಿ ಹೇಳ್ತಾನು ಮೈ ಗ್ರ್ಯಾಂಡ್ ಮದರ್ ನೋಸ್ ಅ ಲಾಟ್ ಆಫ್ ಸ್ಟೋರೀಸ್. ಹಿ ಟೆಲ್ಸ್ ಅಸ್ ಸ್ಟೋರೀಸ್ ಎವ್ರಿ ಡೇ ಬಾಯ್. ಹೇಳ್ತಾನ ಋಷಿ. ಯಾರಪ್ಪ? ನಮ್ಮ ಅಜ್ಜಿ. ನಮ್ಮ ಅಜ್ಜಿಗೆ ಭಾಳ ಕಥೆಗಳು ಬಂದವು. ಅದಕ್ಕೆ ಅಕ್ಕಿ ಮಾಡ್ತಾಳೆ ನಮ್ಗೆ ದಿನಾಲು ಕಥೆಗಳನ್ನ ಹೇಳ್ತಾಳು ಅಂತ ಹೇಳಿ ಬಾಯ್ ಹೇಳ್ತಾನವ. ಹೋಯ್ ಬಾ ಅಂತೇಳಿ ಗುಡ್ ಬೈ ಮಾಡ್ತಾನು. ನಿತಿನ್ ಸಹ ಹೇಳ್ತಾನು ದಟ್ ಈಸ್ ವಂಡರ್ಫುಲ್. ಟೆಲ್ ಮೀ ಮೋರ್ ಟುಮಾರೋ. ಸಿ ಯು ಬಾಯ್ ಅಂತ ಹೇಳ್ತಾನು. ದಟ್ ಈಸ್ ವಂಡರ್ಫುಲ್. ವಂಡರ್ಫುಲ್ ಮೀನ್ಸ್ ಇಂಟ್ರೆಸ್ಟಿಂಗ್, ವೆರಿ ಬ್ಯೂಟಿಫುಲ್. ಕಥೆಗಳು ಭಾಳ ನೀ ಹೇಳಿದ ಕಥೆಗಳು ಭಾಳ ಸುಂದರದಾಯಕ ಅದಾವು, ಆಸಕ್ತಿದಾಯಕ ಅದಾವು. ಮತ್ತು ಟೆಲ್ ಮೀ ಮೋರ್ ಟುಮಾರೋ. ಸಿ ಯು ಬಾಯ್. ಮತ್ತು ಅದ್ರ ಬಗ್ಗೆ ಅಂಥ ಕಥೆಗಳನ್ನು, ಹೆಚ್ಚಿನ ಕಥೆಗಳನ್ನು ನಾಳೆ ನೀ ನನಗೆ ಹೇಳು ಅಂತ ಹೇಳಿ ಮತ್ತು ಸಿ ಯು ಏನು ಮತ್ತೆ ಭೇಟಿ ಆಗೋಣ ಅಂಥೇಳಿ ಬಾಯ್ ಮಾಡ್ತಾನೆ. ಅವನು ಸ್ವಲ್ಪ ಅವಂಗ ಗುಡ್ ಬೈ ಟಾಟಾ ಮಾಡ್ತಾನೆ. ಓಕೆ, ಈ ರೀತಿಯಾಗಿ ನೀವು ಈ ಪಾಠದಲ್ಲಿ ಒಂದು ಪ್ರಾಣಿಗಳ ಮೇಲಿನ ಪ್ರೀತಿಯನ್ನು, ಕಾಳಜಿಯನ್ನು ನೀವು ಅರಿತುಕೊಳ್ಬೇಕಾಗ್ತೀವಿ. ನೀವು ಸಹ
ಪ್ರಾಣಿ ಪ್ರಿಯರಾಗಿರಿ. ಹೌದಾ, ಪ್ರಾಣಿ ಹಿಂಸೆ ಮಾಡಬೇಡ್ರಿ, ಪ್ರಾಣಿ ಕೊಲ್ಲೋದು ಬಡಿದು ಮಾಡಬೇಡ್ರಿ. ಸಾಧ್ಯದಲ್ಲಿ ಮನೆಗೆ ಬಂದಂಥ ಪ್ರಾಣಿಗಳಿಗೆ ಯಾವುದೇ ಇರ್ಬೋದು, ಆನೆ, ಇದು ನಾಯಿ, ಆಕಳ ಬರ್ತಾವೆ, ಸ್ವಲ್ಪ ಸಾಧ್ಯ ಆಹಾರ ಕೊಡ್ರಿ, ರೊಟ್ಟಿ ಹಾಕ್ರಿ, ಅನ್ನ ಹಾಕ್ರಿ. ಹೌದಾ, ಏನು ಬಸವಣ್ಣವ್ರಿಗೆ ಯಾರು ಗೊತ್ತೈತಿ, ದಯಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಯಾರು. ಹೌದಲ್ಲ, ನಾವು ಅಷ್ಟೇ ಬದುಕಬೇಕಲ್ಲ, ಇತರ ಪ್ರಾಣಿಗಳು ಸಹ ಬದುಕಬೇಕು, ಅವುಗಳನ್ನು ಸಹ ನಾವು ಬದುಕಾಕೆ ಬಿಡಬೇಕು. ಅಂದ್ರನ ಈ ಭೂಮಿ ಎಲ್ಲ ಒಂದು ಬ್ಯಾಲೆನ್ಸ್ಡ್ ಆಗಿರ್ತೈತಿ. ಹೌದಾ, ಓಕೆ. ಇಲ್ಲಿ ನೋಡಿರಿ, ನೆಕ್ಸ್ಟ್ ಟೈಮ್ 5th ಪೇಜ್ನಾಗ ವರ್ಡ್ಸ್ ಟು ನೋ ಐತಿ. ಇದ್ರ ನೀವು ಈ ವರ್ಡ್ಸ ಬರ್ಕೊಂಡು ತಿಳ್ಕೊರಿ. ಇವೇನು ನಾನು ಹೇಳೋದು ಎಲ್ಲ ಇಂಗ್ಲೀಷ್ನಾಗ ಕೊಡೋದು, ನಾನು ಕನ್ನಡ ಮೀನಿಂದ ಬರ್ಸ್ಬೋದು, ಬರ್ತಿತ್ತು ಮತ್ತೆ ಯಾಕಂದ್ರೆ ಅಟ್ರಾಕ್ಟೆಡ್. ನೋಡಿ, ವರ್ಡ್ಸ್ ಟು ನೋ ಐತಿ. ವರ್ಡ್ ಮೀನಿಂಗ್ ನೋಡ್ರಿ, ವರ್ಡ್ಸ್ ಮೀನಿಂಗ್ ತೋರಿ. ಇನ್ನು ಭಾಳ ಬರ್ಸಿರೋ ಭಾಳ ಹುಷಾರು ಬರ್ತದ್ರ ಪಾಠ್ಯಾಗ. ಇಷ್ಟ ಒಂದು ಮಿನಿಮಮ್ ವರ್ಡ್ಸ್ ಬರ್ಸ್ನು. ಅಟ್ರಾಕ್ಟೆಡ್ ಐತಿ. ಇದು ಇಂಗ್ಲೀಷ್ನಾಗ ಕೊಟ್ಟಾರ ಅವ್ರು, ನಾ ಬರೀ ಕನ್ನಡ ಬರ್ತ ನೋಡ್ರಿ. ಅಟ್ರಾಕ್ಟೆಡ್, ಅ ಫೀಲಿಂಗ್ ಆಫ್ ಲೈಕಿಂಗ್ ಸಂಬಾಡಿ. ಅಂದ್ರೆ ಅ ಫೀಲಿಂಗ್ ಆಫ್ ಲೈಕಿಂಗ್ ಸಂಬಾಡಿ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು, ಒಂದು ವಸ್ತುವನ್ನು ನಾವು ಇಷ್ಟಪಡುವಂಥ ಒಂದು ಭಾವನೆ ಅಂದ್ರೆ ಅಟ್ರಾಕ್ಟೆಡ್ ಅಂದ್ರೆ ಆಕರ್ಷಿತ ಅಂತ ಬರ್ಕೊಳ್ಳಿ ಕನ್ನಡನಾಗ. ಕನ್ನಡ ಏನಾಗ್ತದ, ಆಕರ್ಷಿತ, ಆಕರ್ಷಿತ. ಓಕೆ, ಇಂಗ್ಲೀಷ್ನಾಗ ಕೂಡ ನೋಡ್ರಿ, ನಾ ಕನ್ನಡ ಬರ್ಸೋದೀನಿ. ಆಶ್ರಮ್, ಆಶ್ರಮ್ ಇದು ಕನ್ನಡ ಸೇಮ್ ಬರುತ್ತೆ. ಆಶ್ರಮ್, ಆ ಪ್ಲೇಸ್ ವೇರ್ ಹರ್ಮಿಟ್ಸ್, ಹರ್ಮಿಟ್ಸ್ ಮೀನ್ಸ್ ಸೈನ್ಸ್, ಋಷಿಗಳು ಲಿವ್ ಅಂತ ಎಲ್ಲಿ ಋಷಿಗಳು ವಾಸ ಮಾಡ್ತಾರೆ ಆ ಒಂದು ಪ್ರದೇಶಕ್ಕೆ ಆದರೂ ಆ ಒಂದು ಜಾಗಕ್ಕೆ ಆಶ್ರಮ. ಓಕೆ, ಈಗ ಇದರ ಬದಲು ಯೂಸ್ ಮಾಡ್ತಾರೋ ಶಬ್ದ ಮಠ ಅಂತ ಯೂಸ್ ಮಾಡ್ತಾರೆ. ಓಕೆ, ಕ್ರೈಸ್ ಅಂದ್ರೆ ಸೌಂಡ್ಸ್, ಸೌಂಡ್ಸ್ ಮೇಡ್ ಬೈ ಬರ್ಡ್ಸ್ ಆ್ಯಂಡ್ ಅನಿಮಲ್ಸ್. ಪಶು ಪಕ್ಷಿಗಳ ಧ್ವನಿಗಳು, ಪಶು ಪಕ್ಷಿಗಳ ಧ್ವನಿಗಳು. ಓಕೆ, ಪಶು ಪಕ್ಷಿಗಳ ಧ್ವನಿಗಳು. ಇಂಟ್ರೆಸ್ಟಿಂಗ್, ಅ ಫೀಲಿಂಗ್ ಟು ನೋ ಮೋರ್ ಅಬೌಟ್ ಸಮಥಿಂಗ್. ಅಂದ್ರೆ ಯಾವ್ದು ಇಂಟ್ರೆಸ್ಟಿಂಗ್, ಇದು ಎಕ್ಸಾಕ್ಟ್ ಒಳಗೆ ಬರುತ್ತೆ. ಇಂಟ್ರೆಸ್ಟ್ ಅನ್ನೋನಾಗ್ತದೆ, ಇಂಟ್ರೆಸ್ಟಿಂಗ್ ಇದು ಎರಡೊಳಗೆ ಐತಿ, ಅದಕ್ಕೆ ಅದು ಇದು ಆಸಕ್ತಿ ಉಳ್ಳಂತ ಇಂಟ್ರೆಸ್ಟಿಂಗ್. ಓಕೆ, ಎಕ್ಸಾಕ್ಟ್ ಒಳಗೆ ಬರ್ತದ. ಇಂಟ್ರೆಸ್ಟಿಂಗ್, ಅ ಫೀಲಿಂಗ್ ಟು ನೋ ಮೋರ್ ಅಬೌಟ್ ಸಮಥಿಂಗ್ ಅಂದರೆ ಯಾವುದೇ ಒಂದು ಕುರಿತು ಹೆಚ್ಚಿನ ತಿಳ್ಕೊಳ್ಳುವಂಥ ಒಂದು ಭಾವನೆ, ಒಂದು ಆಸಕ್ತಿ. ಇಂಟ್ರೆಸ್ಟಿಂಗ್ ಅಂದರೆ ಆಸಕ್ತಿಯುಳ್ಳ. ನೋಡಿ, ಕ್ರೌಲ್ ಮೂವ್ ಸ್ಲೋಲಿ ಆನ್ ದಿ ಬೆಲ್ಲಿ. ಬೆಲ್ಲಿ ಮೀನ್ಸ್ ಸ್ಟೊಮ್ಯಾಕ್, ಹೊಟ್ಟಿ ಮೇಲೆ ಹಟ್ಟಿಯನ್ನು ನೆಲಕಚ್ಚೆ ಹಾದು ಹೋಗುವುದು ಅಂದ್ರೆ ತೆವಳುವಿಕೆ. ಅಂದರೆ ಮೂವ್ ಸ್ಲೋಲಿ ಆನ್ ದಿ ಬೆಲ್ಲಿ ಅಂದರೆ ಏನು ಮಾಡ್ತಾರೆ, ಅದಕ್ಕೆ ಹೊಟ್ಟೆ ಮೇಲೆ ತೆವಳುವಿಕೆ ಬರ್ಕೋಲಿಕ್ಕೆ ಕನ್ನಡ ಅಂದ್ರೆ ಹೊಟ್ಟೆಯನ್ನು ತೆಲಗಚ್ಚೆ ಮೂವ್ ಆಗೋದು. ಟ್ರಬಲ್ ಇದು ನೋವು ಬರುತ್ತೆ, ಆಮೇಲೆ ವರ್ಬು ಬರುತ್ತೆ. ಟ್ರಬಲ್ ಏನು ಕೊಡೋರು, ಪ್ರಾಬ್ಲಮ್ ಆರ್ ಡಿಫಿಕಲ್ಟಿ ಇದು ನಾವು ನಾಮಪದ ಅಥವಾ ವರ್ಬ್ ಏನು ಮಾಡ್ತೀವಿ, ಟು ಟ್ರಬಲ್ ಸಮ್ವನ್ ಅಂದರೆ ಯಾವುದೇ ಒಬ್ಬ ಸಮ್ವನ್ ಸಮಥಿಂಗ್ ಅಂದರೆ ಯಾವುದೇ ಒಂದು ವ್ಯಕ್ತಿ, ಪ್ರಾಣಿ ಅಥವಾ ಯಾವುದೇ ಒಂದು ವಸ್ತುವಿಗೆ, ಒಂದು ಪ್ರಾಣಿಗಳಿಗೆ ನಾವು ಏನು ಮಾಡೋದು, ಸಮಸ್ಯೆಯನ್ನು ಕೊಡೋದು, ತೊಂದರೆ ಕೊಡೋದು, ಕಿರುಕುಳ ಕೊಡೋದು ಆಗತ್ತೆ. ಓಕೆ, ಟ್ರಬಲ್ ಸಮಸ್ಯೆ. ಆಯ್ತಾ ನೋಡಿ, ವಂಡರ್ಫುಲ್, ಗ್ರೇಟ್. ಅಂದರೆ ಒಂದು ಪ್ರಸಿದ್ಧವಾದಂಥ, ಅತ್ಯಂತ ಒಂದು ಆಸಕ್ತಿದಾಯಕವಾದಂಥ, ಓಕೆ, ಪ್ರಸಿದ್ಧವಾದಂಥ ಬರ್ಬರಿ. ಓಕೆ, ಪ್ರಸಿದ್ಧ, ವಂಡರ್ಫುಲ್, ಪ್ರಸಿದ್ಧವಾದ, ಗ್ರೇಟ್. ಓಕೆ, ಕೇಳಲು ಒಂದು ಅತ್ಯಂತ ಫೇಮಸ್ ಆದಂಥ. ಓಕೆ, ಈ ರೀತಿ ನಾವು ಶಬ್ದ ಅಂತ ತಿಳ್ಕೊರಿ. ಇನ್ನು ಬರ್ಸಿರೋ ಭಾಳ ಶಬ್ದಕ್ಕೂ ಅಂದ್ರೆ ಭಾಳ ನಿಮ್ಗೆ ಐ ಥಿಂಕ್ ದೇ ಆರ್ ನಾಟ್ ದೇ ಟೇಕ್ ಮಚ್ ಮೋರ್ ಟೈಮ್. ಓಕೆ, ಅದಕ್ಕೆ ಅದೇನು ಬೇಡ, ಇಷ್ಟ ಬರ್ಸೋಣ. ಓಕೆ, ಈ ನೆಕ್ಸ್ಟ್ ನೋಡಿರಿ ವೊಕ್ಯಾಬ್ಯುಲರಿಗೆ.
ವೊಕ್ಯಾಬ್ಯುಲರಿ ಅಂತ ತಿಳ್ಕೊಬೇಕು ನೀವು. ವರ್ಡ್ಸ್ ದ್ಯಾಟ್ ಕಮ್ ಇನ್ ಅ ಲೆಸನ್. ವೊಕ್ಯಾಬ್ಯುಲರಿ ಅರ್ಥನ ವರ್ಡ್ಸ್ ದ್ಯಾಟ್ ಕಮ್ ಇನ್ ಅ ಲೆಸನ್ ಅಂದ್ರೆ ಒಂದು ಪಾಠದಲ್ಲಿ ಬರ್ತಕ್ಕಂಥ ಒಂದು ಶಬ್ದಗಳು. ಓಕೆ, ಶಬ್ದದ ಒಂದು ಸಂಗ್ರಹ, ಶಬ್ದ ಸಂಗ್ರಹ. ವೊಕ್ಯಾಬ್ಯುಲರಿ ಏನೇನು ಬರ್ತಾವೆ ನೋಡೋಣ. ಓಕೆ, ವೊಕ್ಯಾಬ್ಯುಲರಿ V1 ಒಳಗೆ ಗಿವ್ ದಿ ಅಪೋಸಿಟ್ಸ್ ಆಫ್ ದಿ ಫಾಲೋಯಿಂಗ್ ವರ್ಡ್ಸ್. ಓಕೆ, ವೊಕ್ಯಾಬ್ಯುಲರಿ ಒಳಗೆ ಒಂದೇದು P1 ಐತಿ. ನೆಕ್ಸ್ಟ್ ಬಿಡ್ತು ಅಪೋಸಿಟ್ಸ್. ಓಕೆ, ಗಿವ್ ದಿ ಅಪೋಸಿಟ್ಸ್ ಆಫ್ ದಿ ಫಾಲೋಯಿಂಗ್ ವರ್ಡ್ಸ್. ನೆಕ್ಸ್ಟ್ ಬಿಡ್ತು ಬರೀ ಅಪೋಸಿಟ್ ಬಿಡ್ತು. ತಿಳ್ಕೊ ನೀವು ಡಿ ಹಾಕೋದು ಬರ್ಕೊರಿ ಅಪೋಸಿಟ್ಸ್. ಓಕೆ, ಒಂದೇದು ಮೋರ್, ಮೋರ್. ಎರಡನೇದು ರಿಮೆಂಬರ್, third one always, fourth one first, fifth one soft, sixth one near. ಫಸ್ಟ್ ನೀವು ಅರ್ಥ ತಿಳ್ಕೊಳ್ಳಿ, ಶಬ್ದ ಕೊಟ್ಟಾರೆ ಏನು ಅರ್ಥ ಐತಿ, ಆಮೇಲೆ ನೀವು ಅಪೋಸಿಟ್ ಅಂತ ಬರೀಬಹುದು. ಓಕೆ, ಮೋರ್ ಅಂದ್ರೆ ಹೆಚ್ಚಿರ್ತಾವೆ. ಯಾವುದೋ ಒಂದು ವಸ್ತು ಅಥವಾ ಒಂದು ಏನೋ ಒಂದು ಇರ್ಬೋದು ನಮ್ತಿಲ್ಲ, ಅವು ಏನು ಹೆಚ್ಚಿನ ಸಂಖ್ಯೆ ಇದ್ದು ಉಪಯೋಗ ಮೋರ್ ಯೂಸ್ ಮಾಡ್ತೀವಿ. ಈಗ ಒಂದೇ ರೂಪಾಯಿ ಒಂದು ಅಥವಾ ಸ್ವಲ್ಪ ಕ್ವಾಂಟಿಟಿ ಒಳಗೆ ಕಮ್ಮಿ ಇದೆ ಏನು ಮಾಡ್ತೀವಿ ನಾವು ಲೆಸ್ ಯೂಸ್ ಮಾಡ್ತೀವಿ. ಇದಕ್ಕೆ ಮೋರ್ ಅಂದ್ರೆ ಭಾಳ ಇದ್ದಂಗೆ, ಲೆಸ್ ಅಂದ್ರೆ ಕಡಿಮೆ ಇದ್ದಂಗೆ. ಅಪೋಸಿಟ್ ಏನಾಗತಿ ಲೆಸ್. ಮೋರ್ ಅಪೋಸಿಟ್ ಲೆಸ್ ಅಂದ್ರೆ ಕಡಿಮೆ ಇದ್ದಂಗೆ. ಮೋರ್ ಅಂದ್ರೆ ನಮ್ದು ಏನೋ ಒಂದು ಇರ್ಬೋದು, ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಮೋರ್ ಬರ್ತಿ, ಕಡಿಮೆ ಪ್ರಮಾಣದಲ್ಲಿದ್ದರೆ ಲೆಸ್ ಅಂದ್ರೆ ಕಡಿಮೆ ಇದ್ದಂಗೆ. ಓಕೆ, ರಿಮೆಂಬರ್ ನಿಮ್ಗೆ ಹೇಳಿ, ರಿಮೆಂಬರ್ ಮೀನ್ಸ್ ರೀಕಾಲ್, ರೀಕಲೆಕ್ಟ್, ನೆನಪು ಮಾಡಿಕೊಳ್ಳುವುದು. ಹೌದಾ, ಹಿಂದಾಗಿರ್ತದೆ ಘಟನೆ, ಅದನ್ನು ಮತ್ತೆ ನಾವು ನೆನಪಿಗೆ ತಂದುಕೊಳ್ಳೋದು, ಮತ್ತು ಅದನ್ನು ಮನನ ಮಾಡ್ಕೊಳ್ಳೋದು. ಏನಂತಾರೋ ನೀವು ನೋಡಿ, ಈಗ ಎಕ್ಸಾಂಪಲ್ ಓದಿರ್ತೀರಿ, ಈಗ ನೀವು ಸ್ಟಡಿ ಮಾಡ್ತೀರಿ. ಆಫ್ಟರ್ ಫ್ಯೂ ಡೇಸ್ ಯು ವಿಲ್ ಹ್ಯಾವ್ ಟು ರಿಮೆಂಬರ್ ದಿ ಸೇಮ್ ಲೆಸನ್ ಫಾರ್ ಯುವರ್ ಎಕ್ಸಾಮ್. ಹೌದಾ, ನಿಮ್ಮ ಪರೀಕ್ಷೆ ಬಂದಾಗ ಮತ್ತೆ ಇದೇ ಲೆಸನ್ನು ಓದಬೇಕಾಗತ್ತೆ, ಮತ್ತು ರಿಮೆಂಬರ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಅಂತಾರೆ ರಿಮೆಂಬರ್. ರಿಮೆಂಬರ್ ಮೀನ್ಸ್ ರೀಕಲೆಕ್ಟ್, ರೀಕಾಲ್, ನೆನಪು ಮಾಡಿಕೊಳ್ಳೋದು. ಇದರ ಅಪೋಸಿಟ್ ಏನಾಗತ್ತೆ ಫಾರ್ಗೆಟ್, ಮರ್ತು ಬಿಡೋದು. ಓಕೆ, ಏನು ಓದಿರ್ತೀವಿ, ಏನು ಮಾಡ್ತೀವಿ ಕೆಲಸನ ಮರ್ತು ಬಿಡೋದು, ಫಾರ್ಗೆಟ್. ಓಕೆ, ಆಲ್ವೇಸ್ ಅಂದರೆ ಯಾವಾಗಲೂ, ಸದಾಕಾಲ ಇರ್ತಕ್ಕಂಥ, ಸಂಭವಿಸ್ತಕ್ಕಂಥ. ಆಲ್ವೇಸ್ ಅಂದರೆ ಯಾವಾಗಲೂ, ಅದರ ಅಪೋಸಿಟ್ ನೆವರ್ ಅಂದ್ರೆ ಯಾವಾಗಲೂ ಇಲ್ಲದ, ಎಂದೂ ಇಲ್ಲದಂಥ, ನೆವರ್. ಓಕೆ, ಫಸ್ಟ್ ಗೊತ್ತೈತಿ. ಫಸ್ಟ್ ಅಂದ್ರೆ ಹ್ಯಾಪನಿಂಗ್ ಎಟ್ ದಿ ಬಿಗಿನಿಂಗ್, ಮೊದಲಾಗುವಂಥದ್ದು. ಅದರ ಅಪೋಸಿಟ್ ಏನ ಲಾಸ್ಟ್. ಹೌದಾ, ಇನ್ನು ಸಾಫ್ಟ್ ಗೊತ್ತೈತಿ. ಸಾಫ್ಟ್ ಮೀನ್ಸ್ ಮೃದುವಾದಂಥ, ಮೆತ್ತಗೆ ನೋಡ್ರಿ ನೀವು ಬಣ್ಣ ಜಾಮೂನ್ ಅದು ನೋಡ್ರಿ ಹೆಂಗಿರ್ತಾವೆ, ರಸಗುಲ್ಲ ಅದು ಆ ರೀತಿ ಸಾಫ್ಟ. ಅದರ ಅಪೋಸಿಟ್ ಹಾರ್ಡ, ಕಲ್ಲಿನಂತೆ, ಲೈಕ್ ಸ್ಟೋನ್, ಕಲ್ಲಿನಂತೆ ಬಿಡಿಸಾಗಿರೋದಕ್ಕೆ ಅಂತಾರೆ ಹಾರ್ಡ್. ಅಪೋಸಿಟ್ ಹಾರ್ಡ್, ಸಾಫ್ಟ್, ಅಪೋಸಿಟ್ ಹಾರ್ಡ್. ನಿಯರ್, ನಿಯರ್ ಅಂದ್ರೆ ಸಮೀಪ, ನಮ್ಮ ಹತ್ತಿರ ಇರುವುದು, ಭಾಳ ದೂರ ಇರಲಾರ್ದಂಥದ್ದು. ಹೌದಾ, ಹತ್ತಿರದಲ್ಲಿ ಇರ್ತಕ್ಕಂಥದ್ದು, ನಮಗೆ ಕೈಗೆ ನಿಲುಕುವಂಥದ್ದು. ಓಕೆ, ಇದರ ಅಪೋಸಿಟ್ ಫಾರ್ ಅಥವಾ ಅವೇ. ಫಾರ್ ಅಥವಾ ಅವೇ ಅಥವಾ ಡಿಸ್ಟಂಟ್. ಡಿಸ್ಟಂಟ್ ಅಂದ್ರೆ ದೂರದಲ್ಲಿ ಇರ್ತಕ್ಕಂಥದ್ದು. ನೀವು ಎನಿ ಒಂದು ಬರಿಬಹುದು. ಓಕೆ, ಇದ ಬರಿಬೇಕಂತೇನಿಲ್ಲ. ಅವೇ, ಡಿಸ್ಟಂಟ್ ಯಾವ್ದು ಬೇಕಾದ್ರೆ ಬಂದರೂ ಇದರ ನಿಯರ್ ಅಪೋಸಿಟ್ ಆಕತಿ. ಓಕೆ, ಈ ರೀತಿ ನೀವು ಫಸ್ಟ್ ಅದನ್ನ ಅರ್ಥ ತಿಳ್ಕೊಂಡು ಅದರ ಅಪೋಸಿಟನ್ನು ಬರೀರಿ. ಓಕೆ, ನೆಕ್ಸ್ಟ್ ನೋಡ್ರಿ V2, ಮ್ಯಾಚ್ ದಿ ವರ್ಡ್ಸ್ ಇನ್ ಕಾಲಮ್ ಎ ವಿತ್ ದಿ ನೇಮ್ಸ್ ಇನ್ ಕಾಲಮ್ ಬಿ. ಕಾಲಮ್ ಎ ಒಳಗೆ ಏನು ಕೊಡೋರು, ನೇಮ್ಸ್ ಕೊಟ್ಟರು. ಅದರ ಕಾಲಮ್ ಎ ಒಳಗಿನ ಶಬ್ದಗಳನ್ನು ಮತ್ತು ಕಾಲಮ್ ಬಿ ಯಲ್ಲಿನ ಶಬ್ದ ಒಂದು ಹೆಸರುಗಳನ್ನು, ನೇಮ್ಸ್ಗಳೊಂದಿಗೆ ಹೋಲಿಸುವುದು ಅಂದರೆ ಮ್ಯಾಚ್ ಮಾಡಿ ಕೊಟ್ಟಾರು. ಇದು ನೋಡ್ರಿ V2 ಒಳಗೆ. V2 ಮ್ಯಾಚ್. ನೆಕ್ಸ್ಟ್ ಬಿಡ್ತಾ ಮ್ಯಾಚ್ ಬಿಡ್ತಾ. ಮ್ಯಾಚ್ ಅಂದರೆ ಮ್ಯಾಚ್ ದಿ ಫಾಲೋಯಿಂಗ್ ಅಂತ ತಿಳ್ಕೋಬೇಕು. ಇದರ ಒಂದನೇದು ಇದು ಕಾಲಮ್ ಎ, ಇದು ಕಾಲಮ್ ಬಿ. ಓಕೆ, ಒಂದನೇದು ಸೇಜ್, ಸೇಜ್. ಸೆಕೆಂಡ್ ಒನ್ ಬಾಯ್ಸ್, ಥರ್ಡ್ ಒನ್ ಕೌ, ಫೋರ್ತ್ ಒನ್ ಸ್ಟೋರಿ ಟೆಲ್ಲರ್, fifth one friends.
ಫ್ರೆಂಡ್ಸ್. ಕಾಲಮ್ ಬಿ ಒಳಗೆ ಏನಿದಾವಪ್ಪ ಅಂದ್ರೆ ಒಂದೇದು ಲುಸಿ ಆ್ಯಂಡ್ ನಿತಿನ್, ಲಕ್ಷ್ಮಿ, ರಮಣ ಮಹರ್ಷಿ, dogs and grandmother. ನೋಡಿದೆ. ಇಲ್ಲ ಫಸ್ಟ್ ಎ ಒಳಗೆ ವರ್ಡ್ ಕೊಟ್ಟರು ಅವು ಯಾರಿಗೆ ಸಂಬಂಧಿಸ್ತಾವೋ, ಯಾರಿಗೆ ಹೇಳ್ಸಕ್ಕೋ ನೋಡೋಣ. ಓಕೆ. ಸೇಜ್ ಅಂದ್ರೆ ಏನಲ್ಲಿ ಋಷಿ ಅಂದ್ರೆ ಒಬ್ಬ ಸೈಂಟ್, ಸಾಧು ಅಂದಂಗ. ಇಲ್ಲಿ ಸೇಜ್ ಯಾರಿದ್ರಪ್ಪ ಈ ಲೆಸನ್ ಒಳಗೆ ಯಾರು ಬಂದರು? ಸೇಜ್ ಈಸ್ ರಮಣ ಮಹರ್ಷಿ. ಸೇಜ್ ಇಲ್ಲಿ ಎ ಒಳಗೆ ಏನಾಗತ್ತಿ, ಬಿ ಒಳಗೆ ಎ ಒಳಗಿರ್ತಕ್ಕಂಥ ಸೇಜಿಗೆ ಬಿ ಒಳಗಿರ್ತಕ್ಕಂಥ ರಮಣ ಮಹರ್ಷಿ ಮ್ಯಾಚ್ ಆಗತ್ತಿ. ಅಲ್ಲಿ ಇಲ್ಲಿ ಬ್ರಾಕೆಟ್ ಏನು ಹಾಕೋದು ನೀವು? 1 ಹಾಕ್ರಿ. ರಮಣ ಮಹರ್ಷಿಗೆ 1 ಹಾಕ್ರಿ. ರಮಣ ಮಹರ್ಷಿ ವಾದ ಸೇಜ್. ಬಾಯ್ಸ್ ನೋಡಿ, ಬಾಯ್ಸ್ ಅಂತ ರಮಣ ಮಹರ್ಷಿ ಯಾರಿಗೆ ಕರೆದ? ಡಾಗ್ಸ್ ಒಳಗೆ ಕರೆದ. ಹೌದಾ? ರಮಣ ಮಹರ್ಷಿ ಯೂಲ್ಡ್ ವರ್ಡ್ಸ್ ಬಾಯ್ಸ್ ಇನ್ಸ್ಟೆಡ್ ಆಫ್ ಡಾಗ್ಸ್. ಹೌದಾ? ಇಲ್ಲಿ ಬಾಯ್ಸ್ ಅಂದ್ರೆ ಇಲ್ಲಿ ಡಾಗ್ಸ್ ಸೆಕೆಂಡ್ ಹಾಕ್ರಿ. ಇನ್ನು ಎರಡನೇದು ಕೌಗೆ ಏನಂತ ಕರೆದ ರಮಣ ಮಹರ್ಷಿ? ಲಕ್ಷ್ಮಿ ಅಂತ ಕರಿತಾನು. ರಿಮೆಂಬರ್. ಓಕೆ, ಎಲ್ಲ ನೆನಪಡ್ಕೋಬೇಕು. ಕೌಗ ಲಕ್ಷ್ಮಿ ಅಂತ ಕರಿತಾನು. ಇದು ಥರ್ಡ್ ಒನ್ನು. ಇನ್ನು ಸ್ಟೋರಿ ಟೆಲ್ಲರ್ ಯಾರು ಸ್ಟೋರಿ ಹೇಳಿದ್ರು? ಇವಂಗ ಯಾರಪ್ಪ? ಋಷಿಗೆ ಯಾರು ಸ್ಟೋರಿ ಹೇಳ್ತಿದ್ರು ದಿನಾಲು? ಗ್ರ್ಯಾಂಡ್ ಮದರ್, ಅಜ್ಜಿ. ಹೌದಾ? ಸ್ಟೋರಿ ಟೆಲ್ಲರ್ ವಾಸ್ ಗ್ರ್ಯಾಂಡ್ ಮದರ್. ಹೌದಾ? ಇನ್ನು ಲಾಸ್ಟ್ ಏನು ಹೇಳಿದ್ರು? ಫ್ರೆಂಡ್ಸ್ ಯಾರಿದ್ರು? ಋಷಿ ಮತ್ತು ನಿತಿನ್. ಹೌದಾ? ಋಷಿ ಮತ್ತು ನಿತಿನ್ ಏನಿದ್ರು? ಫ್ರೆಂಡ್ಸ್ ಇದ್ರು. ಈ ರೀತಿ ನೀವು ಇವನ್ನ ಮ್ಯಾಚ್ ಮಾಡಬೇಕು. ಓಕೆ. ಇನ್ನು ನೆಕ್ಸ್ಟ್ ನೋಡೋಣ. ನೋಡ್ರಿ, P3 means vocabulary 3. Find one word for each of the following from the lesson. ಒನ್ ವರ್ಡ್ ಕೊಡೋದು, ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅದಕ್ಕೆ ಒಂದೇ ವರ್ಡ್ ಸಬ್ಸ್ಟಿಟ್ಯೂಟ್ ಆಗತ್ತಿ. ಒಂದು ವರ್ಡ್ ಕೊಟ್ಟರಪ್ಪ ನೀವು, ಆ ವರ್ಡ್ ಇಡೀ ಸೆಂಟೆನ್ಸ್ದ ಅರ್ಥವನ್ನು ಹೇಳ್ತಿರತ್ತಿ. ಆ ರೀತಿ ನೀವು ಒಂದು ವರ್ಡನ್ನು ಕೊಡಬೇಕಾಗತ್ತಿ. P3 ಒಳಗೆ ಫೈಂಡ್ ಒನ್ ವರ್ಡ್. P3 ಫೈಂಡ್ ಒನ್ ವರ್ಡ್. ಓಕೆ. ಇದು ಒಂದೇದು ಕಮಿಂಗ್ ಬ್ಯಾಕ್. Second one, slow movement of the snake. Slow movement of the snake. Okay. Third one, a place where sages live. A place where sages live. ಇಲ್ಲಿ ನೋಡಿ, ಕಮಿಂಗ್ ಬ್ಯಾಕ್ ಅಂದ್ರೆ ನಾವು ಒಂದು ಜಾಗಕ್ಕೆ ಹೋಗಿರ್ತೀವಿ, ಒಂದು ರೂಟ್ ಮುಖಾಂತರ ಹೋಗಿರ್ತೀವಿ ನಾವು, ಅದೇ ರೂಟ್ದಾಗ ಹೊಳಿ ಬರೋದು, ರಿಟರ್ನ್ ಆಗೋದು. ಓಕೆ. ಅಂದ್ರೆ ಕಮಿಂಗ್ ಬ್ಯಾಕ್ ಮೀನ್ಸ್ ಹಿಂತಿರುಗುವುದು. ಅಂದ್ರೆ ಕಮಿಂಗ್ ಬ್ಯಾಕ್ ಮೀನ್ಸ್ ರಿಟರ್ನಿಂಗ್. ಇದು ಗಿವ್ ಅನ್ ವರ್ಡ್ ಏನಾಗತ್ತಿ? ರಿಟರ್ನಿಂಗ್. ಕಮಿಂಗ್ ಬ್ಯಾಕ್ ಮೀನ್ಸ್ ರಿಟರ್ನಿಂಗ್. ಗಿವ್ ಅನ್ ವರ್ಡ್. ಮುಂದೆ ಸ್ಲೋ ಮೂಮೆಂಟ್ ಆಫ್ ದಿ ಸ್ನೇಕ್. ಹಾವು ಹೆಂಗೆ ಮೂವ್ ಆಕತಿ? ಅವಕಾಶ ಹೋಗತ್ತೆ, ಹೊಟ್ಟೆಗೆ ಮೇಲೆ ತೊಳ್ಕೊತ ಹೋಗತಿ. ಅದಕ್ಕೆ ಏನಾದರೂ ಕ್ರಾವಲ್. ಸ್ಲೋ ಮೂಮೆಂಟ್ ಆಫ್ ದಿ ಸ್ನೇಕ್ ಏನಾಕತಿ? ಕ್ರಾವಲ್. ಹೌದಾ? ಇನ್ನು ಆ ಪ್ಲೇಸ್ ವೇರ್ ಸೇಜಸ್ ಲಿವ್. ಆ ಪ್ಲೇಸ್ ವೇರ್ ಸೇಜಸ್ ಲಿವ್ ಅಂದ್ರೆ ಸಾಧುಗಳು, ಸನ್ಯಾಸಿಗಳು ಎಲ್ಲಿ ಇರ್ತಾರೋ ಆ ಸ್ಥಳಕ್ಕೆ ಏನು ಕರೀತಾರೋ? ಆಶ್ರಮ್ ಅಥವಾ ಮಠ. ಇಲ್ಲಿ ಪಾಠ ಏನು ಮಾಡ್ತೀವಿ? ಆಶ್ರಮ ಮಾಡ್ತೀವಿ. ನೀವು ಆಶ್ರಮ ಯೂಸ್ ಮಾಡಿ. ಇದಕ್ಕೆ ಶಬ್ದ ಆಶ್ರಮ್. ಆ ಪ್ಲೇಸ್ ವೇರ್ ಸೇಜಸ್ ಲಿವ್ ಅಂದ್ರೆ ಆಶ್ರಮ. ಈ ರೀತಿಯಾಗಿ ಒಂದೊಂದು ಶಬ್ದಗಳು ಇಡೀ ಒಂದು ಸೆಂಟೆನ್ಸ್ದ ಅರ್ಥವನ್ನು ಸೂಚಿಸ್ತಾವು. ಆ ಒಂದು ಸೆಂಟೆನ್ಸ್ಗೆ ಪರ್ಯಾಯವಾಗಿ, ಅಲ್ಟರ್ನೇಟಿವ್ ಆಗಿ ಆ ಒಂದು ಶಬ್ದಗಳು ನಿಮಗೆ ಇಲ್ಲಿ ಬಳಕೆ ಆಗ್ತಾವು. ಅದಕ್ಕೆ ಅಂತಾರು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತಾರು. ಓಕೆ. ನೋಡ್ರಿ, ನೆಕ್ಸ್ಟ್ ಕಂಪ್ರಿಹೆನ್ಷನ್. ಕಂಪ್ರಿಹೆನ್ಷನ್ ಅಂದ್ರೆ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್, ಎಬಿಲಿಟಿ ಟು ನೋ. ಹೌದಾ? ನಿಮ್ಗೆ ತಿಳ್ಕೊಳ್ಳುವಂಥ ಸಾಮರ್ಥ್ಯ,
ತಿಳಿಕಾ ಸಾಮರ್ಥ್ಯ ಅಥವಾ ಗ್ರಹಿಕಾ ಸಾಮರ್ಥ್ಯ, ಕಂಪ್ರಹೆನ್ಷನ್. ಕಂಪ್ರಹೆನ್ಷನ್ ಅಂದ್ರೆ ಒಂದು ತಿಳುವಳಿಕೆ ಅಥವಾ ತಿಳಿಯುವ ಸಾಮರ್ಥ್ಯ. ಓಕೆ, ತಿಳಿಯುವ, ಗ್ರಹಿಸುವ ಸಾಮರ್ಥ್ಯ, ಕಂಪ್ರಹೆನ್ಷನ್. ಓಕೆ, ಇದ್ರಾಗ ಏನ್ ಬರ್ತಾ ನೋಡೋಣ. ಓಕೆ, ಇಲ್ಲಿ ಫಸ್ಟ್ ಒನ್ ಏನೈತಿ, C1 ಒಳಗೆ ಆನ್ಸರ್ ದಿ ಫಾಲೋವಿಂಗ್. C1 ಆನ್ಸರ್ ದಿ ಫಾಲೋವಿಂಗ್ ಅಂದ್ರೆ ಕೆಳಗಿನ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕಾಗ್ತದೆ. ಇಲ್ಲಿ ಕ್ವಶನ್ ನೀವು ಬರ್ಕೊಳ್ಳಿ, ಜಸ್ಟ್ ನಾನು ಇಲ್ಲಿ ಆನ್ಸರ್ ಇಟ್ಟು ಬರೆಸ್ತೀನಿ. ಓಕೆ, ವೇರ್ ಲೂಸಿ ಆ್ಯಂಡ್ ನಿತಿನ್ ಗೋಯಿಂಗ್. ವೇರ್ ಲೂಸಿ ಆ್ಯಂಡ್ ನಿತಿನ್ ಗೋಯಿಂಗ್. ನೋಡಿ, ವೇರ್ ಬಂದತಿ ಮತ್ತು ಇದು ಗೋಯಿಂಗ್ ಐತಿ, ING ಐತಿ. ಇದು ಪಾಸ್ಟ್ ಕಂಟಿನ್ಯೂಸ್ ಒಳಗೆ ಐತಿ ಸೆಂಟೆನ್ಸ್. ನೀವು ಆನ್ಸರ್ ಬರೀ ಮುಂಚೆ ಕೇಳಿ ವೇರ ಯೂಸ್ ಮಾಡಬೇಕು. ಯಾಕಂದ್ರೆ ವೇರ್ ಬಂದತಿ, ಪಾಸ್ಟ್ ಕಂಟಿನ್ಯೂಸ್ ಕ್ವಶನ್ ಐತಿ, ಅವಾಗ ಏನು ಮಾಡಿದೀವಿ ಇಲ್ಲಿ ವೇರ ಯೂಸ್ ಮಾಡಬೇಕು. ಪಾಸ್ಟ್ ಕಂಟಿನ್ಯೂಸ್ ಒಳಗೆ ಆನ್ಸರ್ ಬರಬೇಕಾಗತ್ತೆ. ಓಕೆ, ವೇರ್ ಲೂಸಿ ಆ್ಯಂಡ್ ನಿತಿನ್ ಗೋಯಿಂಗ್. ಏನು ಹೇಳ್ತಾರೆ ಅವರ? ದೇ ವೇರ್ ರಿಟರ್ನಿಂಗ್ ಮೀನ್ಸ್ ಗೋಯಿಂಗ್ ಬ್ಯಾಕ್ ಟು ಹೋಮ್ ಫ್ರಮ್ ಸ್ಕೂಲ್. ಹೌದಾ, ಇಲ್ಲಿ ಏನು ಮಾಡಿ ಸ್ಕೂಲ್ ಇರುತ್ತೆ ಬರಿಬೇಡ್ರಿ. ಜಸ್ಟ್ ಎಲ್ಲಿ ಕೇಳೋರ ವೇರ್ ಲೂಸಿ ಆ್ಯಂಡ್ ನಿತಿನ್ ಗೋಯಿಂಗ್ ಅಂದ್ರೆ ಜಸ್ಟ್ ಅವ್ರ ಮನೆಗೆ ಹೊಂಟು ಅಟ್ಟ ಬರಿಬಿಡ್ರಿ. ಓಕೆ, ದೇರ್ ನೋ ನೀಡ್ ಟು ರೈಟ್ ಸ್ಕೂಲ್. ಓಕೆ, ಒಂದೇ ಆನ್ಸರ ನಾ ಬರೀ ಆನ್ಸರ್ ಇಟ್ಟು ಬರ್ಕೊಳ್ಳಿ. ಆನ್ಸರ್ಸ್. ಓಕೆ, ಜೀವನ ಆನ್ಸರ್ಸ್. ಲೂಸಿ ಆ್ಯಂಡ್ ನಿತಿನ್ ವೇರ್ ಗೋಯಿಂಗ್. ಲೂಸಿ ಆ್ಯಂಡ್ ನಿತಿನ್ ವೇರ್. ಇದು ಹೆಲ್ಪಿಂಗ್ ವರ್ಬ ಈ ಕಡೆ ತೋರ್ಬೇಕು, ಆಮೇಲೆ ಸಬ್ಜೆಕ್ಟ್ ಆಗ ತೋರ್ಬೇಕೈತಿ ಕಾನ್ಸೆಪ್ಟ್ ಮುಂದೆ. ಲೂಸಿ ಆ್ಯಂಡ್ ನಿತಿನ್ ವೇರ್ ಗೋಯಿಂಗ್ ಟು ಹೋಮ್. ಹೌದಾ, ಅವರು ಮನೆಗೆ ಹೊಂಟ್ರು. ಲೂಸಿ ಮತ್ತು ನಿತಿನ್ ಮನೆಗೆ ಹೊಂಟ್ರು. ಇಲ್ಲಿಂದ ಶಾಲೆಯಿಂದ ಅದೇನು ಬರೀ ಅವಶ್ಯಕತೆ ಇಲ್ಲ. ಸೆಕೆಂಡ್ ಕ್ವಶನ್, ವಾಟ್ ಡಿಡ್ ದೇ ಸಿ. ನೋಡಿ, ಇದೇ ಡಿಡ್ ಬಂದೈತಿ. ಇದು ಸಹ ಸಿಂಪಲ್ ಪಾಸ್ಟ್ ಒಳಗಿಂದ ಕ್ವಶನ್ ಐತಿ. ವಾಟ್ ಡಿಡ್ ದೇ ಸಿ ಅಂದ್ರೆ ಅವ್ರು ಏನು ನೋಡಿದರು ಅಂದ್ರೆ ಇಲ್ಲಿ ಆನ್ಸರ್ ಬರೀ ಮುಂದೆ ಸಿ ಇದ್ದಿದ್ದು ಸಾಕತಿ. ಯಾಕಪ್ಪ ಅಂದರೆ ಡಿಡ್ ಬಂದಾಗ, ಕ್ವಶನ್ ಡಿಡ್ ಬಂದಾಗ ವರ್ಬ V2 ಯೂಸ್ ಮಾಡ್ಬೇಕತಿ ಅವ. ಓಕೆ, ವಾಟ್ ಡಿಡ್ ದೇ ಸಿ ಇಲ್ಲಿ ಏನು ಬರೀಬೇಕು? ದೇ ಸಿ ಇದ್ದಿದ್ದು ಸಾಕತಿ. ಯಾಕಪ್ಪ ಅಂದರೆ ಡಿಡ್ ಬಂದತಿ. ಆನ್ಸರ್ ಬರೀ ಮುಂದೆ ವರ್ಬನ್ನು V1 ಇದ್ದಿದ್ದು V2 ಚೇಂಜ್ ಮಾಡಬೇಕು. ದೇ ಸಾ a man. They saw a man walking with his cat dog. ಹೌದಾ, ಇಷ್ಟೇ ಬರೀ ಸಾಕೇನು? ಅವ ಅದ್ರ ಜೋಡಿ ಮಾತಾಡತ್ತಿದ್ದ, ಅದು ಅವಂಗ ಅನುಸ್ವೇದ ಮಾಡೋವಂಗ ಬೋಳತ್ತಿತ್ತು, ಅದೇನ ನಾಟ್ ನೆಸೆಸರಿ. ಓಕೆ, ದೇ ಸಾ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಕ್ಯಾಟ್ ಡಾಗ್ ಅಂದ್ರೆ ಸಾಕು ನಾಯಿಯೊಂದಿಗೆ ಒಬ್ಬ ಮನುಷ್ಯ ವಾಕಿಂಗ್ ನಡೆದಾಡುತ್ತಿರೋದನ್ನ ನೋಡಿದ್ರು. ಓಕೆ, ಇನ್ನು ಥರ್ಡ್ ಒನ್, ವೈ ವೇರ್ ದಿ ಅನಿಮಲ್ಸ್ ಅಟ್ರಾಕ್ಟೆಡ್ ಟುವಾರ್ಡ್ಸ್ ಮಹರ್ಷಿ. ನೋಡಿ, ಮಹರ್ಷಿ ಕಡೆ ಅನಿಮಲ್ಸ್ಗಳು ಯಾಕೆ ಆಕರ್ಷಿಸಲ್ಪಟ್ಟವಪ್ಪ? ಯಾಕಪ್ಪ ಅಂದ್ರೆ ಹೀ ಸ್ಪೋಕ್ ವಿತ್ ದೆಮ್ ಆ್ಯಸ್ ಹಿ ವುಡ್ ಸ್ಪೀಕ್ ವಿತ್ ಅದರ್ ಪೀಪಲ್. ಹೌದಾ, ಅಂತ ನೋಡ್ರಿ, ದಿ ಅನಿಮಲ್ಸ್ ವೇರ್ ಐತಿ, ವೇರೆ ಯೂಸ್ ಮಾಡಬೇಕು. ದಿ ಅನಿಮಲ್ಸ್ ವೇರ್ ಅಟ್ರಾಕ್ಟೆಡ್ towards Maharshi. as ಪಾಡ ಬಿಕಾಸ್ ಅಂದಂಗ ನೀವು ಆ್ಯಸ್ ಹಾಕ್ರಿ, ಬಿಕಾಸ್ ಹಾಕ್ರಿ, ಅದ ಮತ್ತು ಸಿನ್ಸು ಹಾಕಿ ನಡೀತೈತೆ. ಸಿನ್ಸ್ ಯೂಸ್ ಮಾಡೋದು ಏನಾಗತ್ತಿದ್ದು ಪರ್ಟಿಕ್ಯುಲರ್ ಒಂದು ಡೇ ಅಥವಾ ಡೇಟ್ ಅದರಿಂದ ಅದು
ಯೂಸ್ ಇದ್ರೆ ನಾವು ಹೇಳ್ತಿದ್ದಪ್ಪ ಅಂದ್ರೆ ಅದು ಸಿನ್ಸ್ ಯೂಸ್ ಮಾಡಿ ಇಲ್ಲಿ ಕಡೆ ಆ್ಯಸ್ ಆಗ್ರಿ ಬಿಕಾಸ್ ಆಗ್ರಿ ಅಥವಾ ಡ್ಯೂ ಟು ಹಾಕ್ರಿ ನಡೀತೈತಿ. ಯಾಕೆ ನಾವು ರೀಸನ್ ಕೂಡ ಹಾಕ್ತೀವಿ. ಅದಕ್ಕೆ ಪ್ರಾಣಿಗಳು ಅವನ ಕಡೆ ಆಕರ್ಷಿಸಲ್ಪಟ್ಟವು ಅನ್ನೋದಕ್ಕೆ ರೀಸನ್ ಕೊಡುವ ಏನಾಗ್ತಿಲ್ಲ ಯಾಕಂದ್ರಿ ಅಂದ್ರೆ ಆ್ಯಸ್ ಮೀನ್ಸ್ ಬಿಕಾಸ್ ಆಫ್ ಡ್ಯೂ ಟು ಅನ್ನೋಂಗ ಆ್ಯಸ್ he spoke to them as he spoke to them just as he would speak with people to them just as he would speak with people. ಇದೇ ಡಬಲ್ ಸಲ ಆ್ಯಸ್ ಮಾಡಕತ್ತ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಅದ. ಇದು ಯಾವ ಯೂಸ್ ಆಗತ್ತಿದೆ ಆ್ಯಸ್ ಯಾವ ಅರ್ಥದಲ್ಲಿ ಬಿಕಾಸ್ ಆಫ್ ಡ್ಯೂ ಟು ಅನ್ನಂಗೆ ಕಾರಣ ಕೊಡೋಕೆ ಯೂಸ್ ಆಗತ್ತೆ. ಇದು ಆ್ಯಸ್ ಅಂದ್ರೆ ಇದು ಕಂಪೇರಿಂಗ್ ಸೆಂಟೆನ್ಸ್ ಕಂಪೇರಿಂಗ್ ಮೀನಿಂಗ್ ಅರ್ಥದಲ್ಲಿ ಯೂಸ್ ಆಗತ್ತೆ. ಕಂಪೇರ್ ಮಾಡತ್ತೀವಿ ನಾವು ಯಾವ್ದಕ್ಕಪ್ಪ ಅಂದ್ರೆ ಪೀಪಲನ್ನು ಇಲ್ಲಿ ಪ್ರಾಣಿಗಳ ಜೋಡಿ ಅವಕ್ಕ ಹೆಂಗೆ ಮನುಷ್ಯರ ಜೋಡಿ ಮಾತಾಡೋದು ಅದೇ ರೀತಿ ಪ್ರಾಣಿಗಳ ಜೋಡಿ ಮಾತಾಡ್ತಿದ್ದ ಅನ್ನೋದಕ್ಕೆ ಕಂಪೇರ್ ಮಾಡೋದ್ರಿಂದ ಇದೆ ಯೂಸ್ ಆಗತ್ತೆ. ಓಕೆ, ದಿ ಅನಿಮಲ್ಸ್ ವಿಲ್ ಅಟ್ರಾಕ್ಟೆಡ್ ಟುವಾರ್ಡ್ಸ್ ಮಹರ್ಷಿ ಆ್ಯಸ್ ಹಿ ಸ್ಪೋಕ್ ಟು ದೆಮ್ ಜಸ್ಟ್ ಆ್ಯಸ್ ಹಿ ವುಡ್ ಸ್ಪೀಕ್ ವಿತ್ ಪೀಪಲ್. ಅವನ ಜನರೊಂದಿಗೆ ಹೆಂಗೆ ಮಾತಾಡ್ತಿದ್ದ ಅದೇ ರೀತಿ ಅವ ಪ್ರಾಣಿಗಳ ಜೋಡಿ ಕೂಡ ಮಾತಾಡಿದ. ಅದರಿಂದ ಅವ ಪ್ರಾಣಿಗಳು ಅವನ ಕಡೆ ಆಕರ್ಷಿತಗೊಂಡು. ಓಕೆ, ಈ ರೀತಿ ನೀವು ಇದನ್ನ ಅರ್ಥ ಮಾಡಬೇಕು. ಆ್ಯಸ್ ಒಮ್ಮೆ ಮೋರ್ ದ್ಯಾನ್ ಒನ್ ಮೀನಿಂಗ್ ಕೊಡೋದೈತಿ. ಓಕೆ, ಇಟ್ ಯೂಸ್ ಮೋರ್ ದ್ಯಾನ್ ಒನ್ ಮೀನಿಂಗ್. ಒಂದೇ ಅರ್ಥ ಕೊಡೋಂಗಿಲ್ಲ, ಸಂದರ್ಭ ತಕ್ಕಂಗೆ ಬೇರೆ ಬೇರೆ ಅರ್ಥವನ್ನು ಕೊಡ್ತಿರ್ತಾವೆ. ಇನ್ನು 4ನೇ ಕ್ವಶನ್ ನೋಡ್ರಿ. ವೇರ್ ಡಿಡ್ ರಮಣ ಮಹರ್ಷಿ ಕೀಪ್ ದಿ ಅನಿಮಲ್ಸ್? ರಮಣ ಮಹರ್ಷಿ ಡಿಡ್ ಬಂದಿಲ್ಲ ಇಲ್ಲಿ ಸರ್ಕ ವರ್ಬ ಕೀಪ್ ಇದ್ದಿದ್ದು P2 ಕೆಪ್ಟ್ ಆಗತ್ತಿ. ಓಕೆ, ರಮಣ ಮಹರ್ಷಿ ಪ್ರಾಣಿಗಳನ್ನ ಎಲ್ಲಿ ಇಟ್ಟ ಅಥವಾ ಎಲ್ಲಿ ಜೋಪಾನ ಮಾಡಿದ ಅಂತ ಕ್ವಶನ್ ಐತಿ. ಇದಕ್ಕೆ ಏನು ಮಾಡಿ ಆನ್ಸರ್? ಫೋರ್ತ್ ಆನ್ಸರ್ ರಮಣ ಮಹರ್ಷಿ ಇದೇ ಕೀಪ್ ಇದು ಕೆಪ್ಟ್ ಆಗತ್ತೆ. ಯಾಕಪ್ಪ ಅಂದ್ರೆ ಡಿಡ್ ಬಂದೈತಿ ಕ್ವಶನ್ ಒಳಗೆ. ರಮಣ ಮಹರ್ಷಿ ಕೆಪ್ಟ್ ದಿ ಅನಿಮಲ್ಸ್ ಇನ್ ಹಿಜ್ ಆಶ್ರಮ್. ಹೌದಾ, ಅವನ ಆಶ್ರಮದಾಗ ಅವನ ನೋಡಿಕೊಂಡ. ಇನ್ ಹಿಜ್ ಆಶ್ರಮ್. ಓಕೆ, 5th ಆನ್ಸರು ಕ್ವಶನ್ ನೋಡೋಣ. ವಾಟ್ ಹ್ಯಾಪನ್ ಒನ್ ಡೇ ವೆನ್ ಹಿ ವಾಸ್ ಸಿಟ್ಟಿಂಗ್ ಬೈ ದಿ ಹಿಲ್ ಸೈಡ್? ಅಂದರೆ ಬೆಟ್ಟದ ಬದಿ ಬಾಜುಕೋತ ಬೆಟ್ಟದ ಮೇಲೆ ಕುಳಿತುಕೊಳ್ಳುತ್ತಿರುವಾಗ ಒಂದು ದಿವಸ ಏನಾಯಿತು? ವಾಟ್ ಹ್ಯಾಪನ್ ಅಂದ್ರೆ ಏನು ಸಂಭವಿತು? ಹ್ಯಾಪನ್ ಮೀನ್ಸ್ ಟೇಕ್ ಅ ಪ್ಲೇಸ್ ಅಕ್ಕರ್. ಏನು ಸಂಭವಿಸ್ತಪ್ಪ ಅಂದ್ರೆ ಒನ್ ಡೇ when he was sitting by the hillside ಏನಾಯ್ತು? ಒಂದು ಹಾವು ಅವನ ಮೇಲೆ ಹಾದಿತ್ತು ಕಾಲ ಮೇಲೆ. ಆ ಸ್ನೇಕ್ crawled over his legs. ಹೌದಾ, ಅವ್ನ ಕಾಲುಗಳ ಮೇಲೆ ಹಾದೋತು ಒಂದು ಹಾವ. ಓಕೆ, ರೈಟ್. ಓಕೆ, ಇನ್ನು 6th ಕ್ವಶನ್. ಹೌ ಡಿಡ್ ಹಿ ಫೀಡ್ ದಿ ಪಿಕಾಕ್ಸ್? ಅವ ನವಿಲುಗಳಿಗೆ ಯಾವ ರೀತಿ ಊಟ ಕೊಟ್ಟ? ಹೌ ಡಿಡ್ ಹಿ ಫೀಡ್ ದಿ ಪಿಕಾಕ್ಸ್? ನವಿಲುಗಳಿಗೆ ಯಾವ ರೀತಿ ಊಟ ಕೊಟ್ಟಪ್ಪ ಅಂದ್ರೆ ಅವ ತನ್ನ ಕೈಗಳಿಂದ ಅವಕ್ಕೆ ಏನೇನು ಕೊಟ್ಟ ಊಟ? ಪೀನಟ್ಸ್, ಮ್ಯಾಂಗೋಸ್ ಆ್ಯಂಡ್ ರೈಸ್. ಓಕೆ, ಅಕ್ಕಿಗಳನ್ನು ತನ್ನ ಕೈಯಿಂದ ಕೊಟ್ಟ. ಹಿ ಫೀಡ್ ಇದ್ದಿದ್ದೆ ಫೆಡ್ ಆಗತಿ, V2 ಆಗತಿ. ಓಕೆ, ಹಿ ಫೆಡ್ ದಿ ಪಿಕಾಕ್ಸ್. He fed the peacocks
ಪಿಕಾಕ್ಸ್ ಫ್ರಮ್ ಹಿಸ್ ಹ್ಯಾಂಡ್ ಅಂದ್ರೆ ತನ್ನ ಕೈಗಳಿಂದ ಅವಾಗ ಊಟ ಕೊಟ್ಟ, ಮತ್ತೊಬ್ಬರಿಗೆ ಹೇಳಿಲ್ಲ ಅವ, ತಾನ ಸ್ವತಃ ಅವಾಗ ಶೇಂಗಾ ಮ್ಯಾಂಗೋಸ್ ಮತ್ತು ರೈಸ್ ಅಕ್ಕಿಯನ್ನು ಹಾಕ್ತಿದ್ದ. ಹಿ ಫೆಡ್ ದಿ ಪಿಕಾಕ್ಸ್ ಫ್ರಾಮ್ ಹಿಸ್ ಹ್ಯಾಂಡ್. ಓಕೆ, ಫ್ರಾಮ್ ಹಿಸ್ ಹ್ಯಾಂಡ್, ಅವನ ಕೈಯಿಂದ ತಾನ ಅವಕ ಊಟ ಕೊಟ್ಟ, ಅವಕ ತಿನ್ನಕ ಹಾಕ್ತಿದ್ದ. ಫ್ರಾಮ್ ಹಿಸ್ ಹ್ಯಾಂಡ್ಸ್. ಓಕೆ, ಕೈಗಳಿಂದ ತಾನ ಅವಕ ಸ್ವತಃ ಊಟ ಮಾಡ್ತಿದ್ದ. ಓಕೆ, ಏನೇನು ಕೊಟ್ಟ? ಓಕೆ, ವಾಟ್ ಫುಡ್ ಡಿಡ್ ಹಿ ಗಿವ್ ಅಂತ ಕ್ವಶನ್ ಬೈತಂದ್ರೆ ಅವಕ್ಕೆ ನಾವು ಪೀನಟ್, ರೈಸ್, ಮ್ಯಾಂಗೋಸ್ ಬರಿಬೇಕಿತ್ತು. ಬಟ್ ದೇ ಹ್ಯಾವ್ ನಾಟ್ ಆಸ್ಕ್ಡ್ ಹಿಯರ್ ಐಟಮ್ಸ್ ದ್ಯಾಟ್ ಹಿ ಗೇವ್ ಟು ಪಿಕಾಕ್ಸ್. ಜಸ್ಟ್ ಏನು ಕೇಳವ್ರ ಅವು ಹೆಂಗೆ ಅವ ಊಟ ಕೊಟ್ಟಾಟ ಕೇಳೋದಕ್ಕೆ. ಹ್ಯಾಂಡ್ಸ್ ಅವನ ಕೈಗಳಿಂದ ಸ್ವತಃ ಕೈಗಳಿಂದ ಊಟ ಹಾಕಿದ ಅಂತ ಹೇಳಿ ಕಳಿಬೇಕು. ಓಕೆ, ಇನ್ನು 7th ಕ್ವಶನ್. ವೈ ಡಿಡ್ ರಮಣ ಮಹರ್ಷಿ ನಾಟ್ ಅಲೌ ಎನಿವನ್ ಟು ಕಿಲ್ ದ ಸ್ನೇಕ್ಸ್? ಅವ ಯಾರಿಗೂ ಹಾವುಗಳನ್ನು ಕೊಲ್ಲಕ್ಕೆ ಅವಕಾಶ ಕೊಡಲಿಲ್ಲ. ಯಾಕಪ್ಪ ಅಂದ್ರೆ ಹಿ ಹ್ಯಾಡ್ ಬಿಲೀವ್ಡ್ ದ್ಯಾಟ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೆಮ್. ಅವುಗಳಿಗೆ ನಾವು ತೊಂದರೆ ಕೊಡೋಕೆ ಹಕ್ಕಿಲ್ಲ ಅಂತ ಒಂದು ಭಾವನೆ ಹೊಂದಿದ್ದ. ಅದರಿಂದ ಅವ ಹಾವುಗಳನ್ನು ಕೊಲ್ಲಕ್ಕೆ ಯಾರಿಗೆ ಅವ ಅವಕಾಶ ಕೊಡಲಿಲ್ಲ. 7ನೇ ಕ್ವಶನ್ ನೋಡ್ರಿ. ಆನ್ಸರ್ ರಮಣ ಮಹರ್ಷಿ. ರಮಣ ಮಹರ್ಷಿ. ಇಲ್ಲಿ ನಾಟ್ ಬಂದಿ ಡಿಡ್ ನಾವು ಅದ್ರ ಜೋಡಿ ಸೇರಿಸಬೇಕಾಗತ್ತೆ. ಓಕೆ, ಆನ್ಸರ್ ಒಳಗೆ ರಮಣ ಮಹರ್ಷಿ ಡಿಡ್ ನಾಟ್ ಅಲೌ ಎನಿವನ್ ಟು ಕಿಲ್ ಸ್ನೇಕ್ಸ್. ಹೌದಾ? ಬಿಕಾಸ್ ಅಂದ್ರೆ ಒಂದ, ಆಸ್ ಅಂದ್ರೆ ಒಂದ, ಡ್ಯೂ ಟು ಅಂದ್ರೆ ಒಂದ, ಎಲ್ಲ ಕಾರಣ ಕೊಡತ್ತೀನಿ ಅವಾಗ. ಬಿಕಾಸ್ he had believed ಅವೇನು ನಂಬಿದಪ್ಪ ನಾವ. he had believed that we have no right to trouble them. ಅವುಗಳಿಗೆ ತೊಂದರೆ ಕೊಡಕ್ಕೆ ನಮ್ಗೆ ಹಕ್ಕಿಲ್ಲ ಅಂತೇಳಿ ಅವ ನಂಬಿದ್ದ. ಅವನ ನಂಬಿಕೆ ಇತ್ತು, ಅದರಿಂದ ಅವ ಯಾರಿಗೂ ಅವುಗಳನ್ನ ಕೊಲ್ಲಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಓಕೆ, ಲಾಸ್ಟ್ ಕ್ವಶನ್ ನೋಡಿ. ಹೂ ಟೋಲ್ಡ್ ಸ್ಟೋರೀಸ್ ಟು ಲುಸಿ? ನಿಮಗೆಲ್ಲ ಗೊತ್ತಾಯ್ತು, ಈಜಿ ಸ್ಟೋರೀಸ್. ಲುಸಿಗಳನ್ನ ಯಾರು ಹೇಳಿದ್ರು? ಲುಸಿ ಕಥೆಗಳನ್ನ ಅವನ ಅಜ್ಜಿ, ಗ್ರ್ಯಾಂಡ್ ಮದರ್. ಹೀಸ್ ಗ್ರ್ಯಾಂಡ್ ಮದರ್. ಯಾಕಂದ್ರೆ ಲುಸಿಯ ಗ್ರ್ಯಾಂಡ್ ಮದರ್, ಹೀಸ್ ಗ್ರ್ಯಾಂಡ್ ಮದರ್ told stories to Lucy. ಹೌದಾ? ಓಕೆ, C2 ನೋಡ್ರಿ. ಕಂಪ್ರಿಹೆನ್ಷನ್ 2 ಐತಿ. ಸೆಕೆಂಡ್ ಒಳಗೆ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 4 to 6 ಸೆಂಟೆನ್ಸಸ್ ಈಚ್. ಅಂದರೆ ನಿಮ್ಮ ಸ್ನೇಹಿತರು ಕೂಡ ಒಂದು ವಿಚಾರ ಮಾಡಿ. ಆಮೇಲೆ ಕೆಳಗಿನ ಪ್ರಶ್ನೆಗಳನ್ನು 4 to 6 ಸೆಂಟೆನ್ಸಸ್ಗಳಲ್ಲಿ ಈಚ್ ಪ್ರತಿಯೊಂದು 4 to 6 ಸೆಂಟೆನ್ಸಸ್ ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಾರು. ಓಕೆ, ಇದರ ಒಂದೇದು ಏನು ಮಾಡತ್ತಿ? ಶೀಟು ಒಳಗೆ ಒಂದೇದು ನೋಡ್ರಿ. ಶೀಟು ಒಳಗೆ ಡಿಸ್ಕ್ರೈಬ್ ರಮಣ ಮಹರ್ಷಿ's ಲವ್ ಫಾರ್ ಆನಿಮಲ್ಸ್. ರಮಣ ಮಹರ್ಷಿಯ ಪ್ರೀತಿ ಇತ್ತು ಪ್ರಾಣಿಗಳ ಮೇಲೆ, ಅವನ ಪ್ರೀತಿಯನ್ನು ಡಿಸ್ಕ್ರೈಬ್ ಮಾಡ್ರಿ ಅಂದ್ರೆ ಎಲುಸಿಡೇಟ್ ಅಂದ್ರೆ ವಿವರಿಸಿ, ವಿಶದವಾಗಿ ಹೇಳಿ, ತಿಳಿಸಿ ಯಾವ ರೀತಿ ಅವ ಪ್ರಾಣಿಗಳ ಮೇಲೆ ಪ್ರೀತಿಯನ್ನು ತೋರಿಸಿದ. ಹೌದಾ? ಯಾವ ರೀತಿ ಅವನುಗಳ ಆಹಾರ ಕೊಟ್ಟ, ಯಾವ ರೀತಿ ಅವುಗಳಿಗೆ ಆಶ್ರಯ ಕೊಟ್ಟ, ಎಲ್ಲವನ್ನೂ ಎಕ್ಸ್ಪ್ಲನೇಷನ್ ಆಗಿ ಇನ್ನು 4 to 6 ಸೆಂಟೆನ್ಸ್ಗಳು ಬರೀಬೇಕಾಗತಿ. ನೋಡ್ರಿ, ಒಂದೇದು ವರ್ನು. ರಮಣ ಮಹರ್ಷಿ ಏನು ಮಾಡಿದಪ್ಪ ಅಂದ್ರೆ ಕಾಲ್ಡ್ animals and birds by other names. Okay, Ramana Maharshi called animals
animals and birds by other names. ಹೌದಾ, ನಮ್ಮ ಏನು ಕರೆದಿದ್ದೀವಿ, ಡಾಗ್ಸ್ಗಳನ್ನು ಬಾಯ್ಸ್ ಅಂದ, ಆಕಳ ಕೌವನ್ನು ಲಕ್ಷ್ಮಿ ಅಂತ ಕರೆದ. ಈ ರೀತಿ ಅದರ ಹೆಸರುಗಳಿಂದ ಕರೆದ. Ramana Maharshi called animals and birds by other names. He himself ಅವನ ಏನು ಮಾಡಿದ, he himself fed them. ಹೌದಾ, ಪ್ರಾಣಿ ಮತ್ತು ಪಕ್ಷಿಗಳನ್ನು ಅವನ ಸ್ವತಃ ಅವಕ ಊಟ ಹಾಕ್ತಿದ್ದ. ಹೌದಾ, ಆ್ಯಂಡ್ he fed peacocks with ಎದರಿಂದ ಊಟ ಹಾಕಿ ಏನೇನು ಕೊಡ್ತಿದ್ದಾವ, peacocks with peanuts, rice and mangoes. ಹೌದಾ, ಮ್ಯಾಂಗೋಸ್. ಹೌದಾ, he fed peacocks with peanuts, rice and mangoes. ಅಂದರೆ ಅವಾಗ ಪಕ್ಷಿ ನವಿಲುಗಳಿಗೆ ಶೇಂಗಾ, ರೈಸ್ ಹಾಕಿ ಮತ್ತು ಮಾವಿನ ಹಣ್ಣುಗಳನ್ನು ಕೊಡ್ತಿದ್ದ. ಈ ರೀತಿ ಅವನ ಮೇಲೆ ಪಶು ಪಕ್ಷಿಗಳ ಮೇಲೆ ಅವ ಒಂದು ಪ್ರೀತಿ ಇತ್ತು. ಹೌದಾ, ಇಷ್ಟ ಬರೀ ಸಾಕೊಟ್ಟಿಗೆ. ಕ್ವಶನ್ ನೋಡ್ರಿ, ವಾಟ್ ಡಿಡ್ ರಮಣ ಮಹರ್ಷಿ ಸೇ ಅಬೌಟ್ ಕಿಲ್ಲಿಂಗ್ ಆಫ್ ಸ್ನೇಕ್ಸ್? ಅಂದ್ರೆ ಹಾವುಗಳನ್ನು ಕೊಲ್ಲುವಿಕೆಯ ಕುರಿತು ಅವ ಏನು ಹೇಳಿದ್ದ, ಅವನ ಅಭಿಪ್ರಾಯ ಏನಿತ್ತು ಅಂತ ಕ್ವಶನ್ ಐತಿ. ಇದು ನೋಡ್ರಿ, ರಮಣ ಮಹರ್ಷಿ said agar jaak paina did Mahasi said, Ramana Maharshi said about killing of snakes. About killing of snakes, that ಏನು ಹೇಳಿದ ನೋಡೋಣ. That we have come to their home and we have no right to trouble them. Okay, they don't trouble us. ಈ ರೀತಿ ಹಾವನ್ನು ಕೊಲ್ಲೋದು ಕುರಿತು ಹೇಳ್ತಾನೋ ಅಂದ್ರೆ, we have come to their home and we have no right to trouble them, they don't trouble us. ನಾವು ಅವು ಇರ್ತಕ್ಕಂಥ ಒಂದು ಜಾಗಕ್ಕೆ ಬಂದೀವಿ, ಭೂಮಿಗೆ ಬಂದೀವು, ನಮಗೆ ನಾವು ಬದುಕಲಿ ಮತ್ತು ಅವುಗಳನ್ನ ತೊಂದರೆ ಕೊಡುವ ಹಕ್ಕು ನಮಗಿಲ್ಲ, ಅವು ನಮಗೆ ತೊಂದರೆ ಕೊಡುವುದಿಲ್ಲ ಅಂತ ಹೇಳಿ ಅವುಗಳನ್ನ ನಾವು ಕೊಲ್ಲುವುದರ ಕುರಿತು ಹೇಳ್ತಾನು. ನಮ್ಮ ಅಭಿಪ್ರಾಯ ಇತ್ತು ಈ ರೀತಿ. ಓಕೆ, ಈ ನೆಕ್ಸ್ಟ್ ನೋಡೋಣ, ಲ್ಯಾಂಗ್ವೇಜ್ ಎಕ್ಸರ್ಸೈಸ್. ಲ್ಯಾಂಗ್ವೇಜ್ ಎಕ್ಸರ್ಸೈಸಸ್ ಒಳಗೆ ಏನಂದ್ರೆ ಭಾಷೆಯ ಒಂದು ಕೆಲಸಗಳು, ಭಾಷೆ ಕುರಿತಂಥ ಒಂದು ಸಮಸ್ಯೆಗಳು ಇರ್ತವೆ, ಪ್ರಶ್ನೆಗಳು. ಇದನ್ನು ನಾವು ಉತ್ತರಿಸಬೇಕಾಗತ್ತೆ. ಇದರ ಎಲ್ಲವನ್ನು ನೋಡ್ರಿ, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ಡ್ಯಾಶ್ ING ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದಿ ಬಾಕ್ಸ್. ನೋಡ್ರಿ, ಮೇಲೆ ವರ್ಬ್ ಕೊಟ್ಟಿರ್ತಾರೆ, ಅದರ ING ಫಾರ್ಮ್ ಗಿರಂಡು ಫಾರ್ಮಾಗ ನಾವಿಲ್ಲಿ ತುಂಬಬೇಕಾಗತ್ತೆ. ಅಂದ್ರೆ ಬ್ಲ್ಯಾಂಕ್ ಕೊಟ್ಟಲ್ಲಿ ಚೆಕ್ ದಿ ಸ್ಪೆಲ್ಲಿಂಗ್ ಆಫ್ ದಿ ನ್ಯೂ ವರ್ಡ್ಸ್. ಓಕೆ, ಮತ್ತು ಹೊಸ ಶಬ್ದಗಳ ಒಂದು ಸ್ಪೆಲ್ಲಿಂಗ್ ಕರೆಕ್ಟದಲ್ಲಿ ನೋಡ್ಕೋರಿ. ಒಂದೊಂದು ಡಬಲ್ ಲೆಟರ್ ಬಂದಿರ್ತಾವೆ, ಹಂಗೆ ಕರೆಕ್ಟಾಗಿ ನೋಡ್ಕೊತ ಹೇಳ್ತಾರೆ. ಫಸ್ಟ್ ಒಂದು ನೋಡ್ರಿ,
ಇಲ್ಲಿನೇ ಕೊಟ್ಟರ ಮೇಲೆ ಪ್ಲೇ ಸ್ವಿಮ್ ರೀಡ್ ಡ್ಯಾನ್ಸ್ ರನ್ ನೀವು ವರ್ಬ್ ಕೊಟ್ಟಾರ ನೀವು ಐ ಎನ್ ಜಿ ಹಚ್ಚಿ ಬರಿಬೇಕಾಗೈತಿ. ಒಂದೇ ನೋಡ್ರಿ ದಿ ಬಾಯ್ಸ್ ಆರ್ L1 ಒಳಗ ಒಂದೇದು ದಿ ಬಾಯ್ಸ್ ಆರ್ ಐತಿ. ಸೆಕೆಂಡ್ ಒನ್ ಐ ಲೈಕ್ ಡ್ಯಾಶ್ cricket. Third one, the fish is dash in the water. In the water. Or Nalini is dash the newspaper. Fifth one, the girls are dash. ನೋಡ್ರಿ ಮೇಲೆ ಪ್ಲೇ ಸ್ವಿಮ್ ರೀಡ್ ಡ್ಯಾನ್ಸ್ ಅಂತ ಕೊಡೋರು. ಇದು ನೋಡ್ರಿ ಒಂದೇ ಏನು ಬರ್ತಪ್ಪ ಯಾವ್ದು ಮ್ಯಾಚ್ ಆಗತ್ತಪ್ಪ ದಿ ಬಾಯ್ಸ್ ಆರ್ ಹುಡುಗರು ಏನು ಮಾಡತ್ತಾರು ಅಂದ್ರೆ ಇಲ್ಲಿ ರನ್ ಬರ್ತೈತಿ. ರನ್ನನ್ನು ಯೂಸ್ ಆಗತ್ತಿ. ಹುಡುಗರು ಹೆಚ್ಚು ಹುಡುಗಿಯರು ಓಡ್ತಾರೆ ಕಮ್ಮಿ ಆದರೂ ಹುಡುಗರು ಹೆಚ್ಚು ರನ್ನಿಂಗ್ ಮಾಡ್ತಾರೆ. ಹೌದಾ ನೋಡ್ತೀವಿ ಅದೇ ಹುಡುಗಿಯರ ಸಂಖ್ಯೆ ಮಾಡ್ತಾರೆ ಅವ್ರು ರನ್ನಿಂಗ್ ಮಾಡ್ತೀವಿ ಬೇಡ ಬಟ್ ಅದು ರೇರ್ ಇರ್ತೈತಿ. ಅವ್ರ ಸಂಖ್ಯೆ ಕಡಿಮೆ ಇರ್ತೈತಿ. ದಿ ಬಾಯ್ಸ್ ಆರ್ ರನ್ನಿಂಗ್ ಹಾಕ್ಬೇಕು. ಇಲ್ಲಿ ಮ್ಯಾಲ ರನ್ ಇದು ರನ್ನಿಂಗ್ ಹಾಕ್ಬೇಕು. ಯಾಕಂದ್ರೆ ಐ ಎನ್ ಜಿ ಹಚ್ಚಬೇಕು. ಇಲ್ಲಿ ರನ್ ಇದ್ದಲ್ಲಿ ಎನ್ ಡಬಲ್ ಸಲ ಬರ್ತೈತಿ ಡಬಲ್ ಎನ್ ಬರ್ತೈತಿ. ಅದಕ್ಕೆ ಯಾರ ಚೆಕ್ ದಿ ಸ್ಪೆಲ್ಲಿಂಗ್ ಆಫ್ ನೀವು ವರ್ಡ್ಸ್ ಅಂತ ಯಾರು ಹೌದಾ ಒಂದೊಂದು ಶಬ್ದಕ್ಕೆ ಲೆಟರ್ಗಳು ಡಬಲ್ ಹಾಕಾವು ಒಂದೊಂದು ಶಬ್ದಕ್ಕೆ ಸಿಂಗಲ್ ಆಗಿ ಬೆಳಿತಾವು. ದಿ ಬಾಯ್ಸ್ ಆರ್ ರನ್ನಿಂಗ್ ಅದ ಹುಡುಗರು ಓಡಾಕತ್ತಾರು. ನೋಡಿ ಆರ್ ಬಂದಿ ಗಿರಂಡ್ ಬಂದೈತಿ ಅಂದರೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಐತಿ. ತಿಳ್ಕೊರಿ ಈ ಪಾಠದ ಕಾಂಪಿಟೆನ್ಸಿ ಅಂತ ನಿಮ್ದ ಪ್ರೆಸೆಂಟ್ ಟೆನ್ಸ್ ಫಾರ್ಮ ಬರ್ತಾವಿದೆ ಅಂತ ತಿಳ್ಕೊಳ್ಳಿ. ಆರ್ ಮತ್ತು ಗಿರಂಡ್ ಏನು ಬರ್ತಿದೆ ಪ್ರೆಸೆಂಟ್ ಕಂಟಿನ್ಯೂಸ್ ಐತಿ ಸೆಂಟೆನ್ಸ್. ಐ ಲೈಕ್ ಡ್ಯಾಶ್ ಕ್ರಿಕೆಟ್. ನಾ ಏನನ್ನ ಇಷ್ಟಪಡ್ತನೋ ಕ್ರಿಕೆಟ್ ಏನು ಮಾಡ್ತೀರಿ ಕ್ರಿಕೆಟ್ ನೋಡ್ತೀರೋ ಆಟ ಆಡ್ತೀರಿ ಒಂದು ನೋಡ್ಬೋದು ಅಥವಾ ಆಟ ಆಡ್ಬೋದು. ಅದು ಬಿಟ್ಟು ಮುಂದೆ ಮಾಡಕ್ಕೆ ಬರುತ್ತೆ ಇಲ್ಲ. ಇದೇನೈತಿ ಪ್ಲೇ ಐತಿ ಹೌದಾ ಪ್ಲೇಯಿಂಗ್. ನಾನು ಕ್ರಿಕೆಟ್ ಆಡುವುದನ್ನು ಇಷ್ಟಪಡ್ತೀನಿ. ಪ್ಲೇ ಐತಿ ಇದನ್ನು ಪ್ಲೇಯಿಂಗ್ ಮಾಡ್ಕೋಬೇಕು ಗಿರಂಡ್ ಮಾಡಬೇಕು. ಪ್ಲೇಯಿಂಗ್ ಇಲ್ಲಿ ಬರೀ ಐ ಎನ್ ಜೆಟ್ ಹಚ್ಚಿರೋದು ಗಿರಂಡ್ ಹಾಕತಿ. ಐ ಲೈಕ್ ಪ್ಲೇಯಿಂಗ್ ಕ್ರಿಕೆಟ್. ಐ ಲೈಕ್ ಐತಿ ಇಲ್ಲಿ ಐ ಮತ್ತು ಉಯ್ ಬಂದಾಗ ವರ್ಬಕ್ಕೆ ಎಸ್ ಬರೋದಿಲ್ಲ ಸಿಂಪಲ್ ಪ್ರೆಸೆಂಟ್ ಒಳಗೆ. ಅದಕ್ಕೆ ಐ ಐತಿ ಇಲ್ಲಿ ವರ್ಬ್ ಜೋಡಿ ಎಸ್ ಬಂದಿಲ್ಲ. ಅಕಸ್ಮಾತ್ ಹಿ ಸಿ ಇಟ್ ಬಂದ್ರೆ ಸಿಂಪಲ್ ಪ್ರೆಸೆಂಟ್ ಒಳಗೆ ಎಸ್ ಬರ್ತೈತಿ ವರ್ಬದ ಜೋಡಿ. ಓಕೆ ತಿಳ್ಕೊರಿ. ಐ ಲೈಕ್ ಪ್ಲೇಯಿಂಗ್ ಕ್ರಿಕೆಟ್ ಅಂದ್ರೆ ನನಗೆ ಕ್ರಿಕೆಟ್ ಆಡುವುದಾದ್ರೆ ಇಷ್ಟಪಡ್ತೀನಿ ನಾನು ಅಂದಂಗೆ. ಓಕೆ ದಿ ಫಿಶ್ ಈಸ್ ಡ್ಯಾಶ್ ಇನ್ ದಿ ವಾಟರ್. ದಿ ಫಿಶ್ ಮೀನುಗಳು ಏನು ಮಾಡ್ತಾವು ನೀರಾಗ ಈಜ್ತಾವಲ್ಲ ಸ್ವಿಮ್ ಮಾಡ್ತಾವಲ್ಲ ಕಡೆ ಓಡಾಡ್ತಾವಲ್ಲ ಅಲ್ಲಿ ಬರುತ್ತೆ ಫಿಶ್. ದಿ ಫಿಶ್ ಅನ್ನೋದು ಬೋತ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ವರ್ಡ್ ಐತಿ. ಒಂದು ಫಿಶ್ ಇದ್ರೆ ಫಿಶೇ ಬರುತ್ತೆ ಭಾಳ ಫಿಶ್ ಇದ್ರು ಫಿಶೇ ಬರುತ್ತೆ. ಫಿಶಸ್ ಆಗಂಗಿಲ್ಲ. ಓಕೆ ದಿ ಫಿಶ್ ಈಸ್ ಸ್ವಿಮ್ ಇದ್ದು ಸ್ವಿಮ್ಮಿಂಗ್ ಆಗೈತಿ. ಇಲ್ಲಿ ಮತ್ತೆ ಡಬಲ್ ಎಮ್ ಬರ್ತಾವೆ ನೋಡ್ರಿ. ಒಂದೊಂದು ಕಡೆ ಲೆಟರ್ಗಳು ಡಬಲ್ ಹಾಕ್ತಾವೆ ಒಂದೊಂದು ಕಡೆ ಸಿಂಗಲ್ ಇರ್ತಾವೆ. ದಿ ಫಿಶ್ ಈಸ್ ಸ್ವಿಮ್ಮಿಂಗ್ ಇನ್ ದಿ ವಾಟರ್. ಮೀನುಗಳು ಒಂದೇ ಮೀನು ಐತಿಲೆ ಮೀನು ಐತಿಕೊಳ್ಳಿ ಅಥವಾ ಇಲ್ಲಿ ಆರು ಇರ್ಬೋದು ಆರಿದ್ರು ಫಿಶೇ ಬೆಳಿತಿ ಈಜಿದ್ರು ಫಿಶೇ ಬೆಳಿತಿ. ಓಕೆ ದಿ ಫಿಶ್ ಈಸ್ ಸ್ವಿಮ್ಮಿಂಗ್ ಇನ್ ದಿ ವಾಟರ್ ಅಂದ್ರೆ ಮೀನು ನೀರಾಗ ಈಜಾಡುತ್ತಿದೆ. ಓಕೆ ನಳಿನಿ ಈಸ್ ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ ಏನು ಮಾಡ್ತೀವಿ ನಾವು ಬರ್ಸಿತ ನೋಡ್ತೀರೋ ಓದ್ತೀರಿ. ಅದಕ್ಕೆ ರೀಡಿಂಗ್ ಆಗತ್ತಿ. ನಳಿನಿ ಈಸ್ ರೀಡಿಂಗ್ ದಿ ನ್ಯೂಸ್ ಪೇಪರ್. ನಳಿನಿ ಒಂದು ನ್ಯೂಸ್ ಪೇಪರ್ ದಿನಪತ್ರಿಕೆನ ಓದಾಕತ್ತಾಳು. ದಿ ಗರ್ಲ್ಸ್ ಆರ್ ಲಾಸ್ಟ್ ಒನ್ ಉಳಿದೇನ ಡ್ಯಾನ್ಸ್ ಐತಿ ಡ್ಯಾನ್ಸಿಂಗ್. ಹುಡುಗಿಯರು ಏನು ಮಾಡ್ತಾರು ಡ್ಯಾನ್ಸ್ ಮಾಡಕತ್ತಾರು. ಓಕೆ ದಿ ಗರ್ಲ್ಸ್ ಆರ್ ಡ್ಯಾನ್ಸಿಂಗ್. ಓಕೆ ಈ ರೀತಿ ನೀವು ಇದನ್ನು ಐ ಎನ್ ಜಿ ಎಚ್ ಗಿರಂಡ್ ಫಾರ್ಮ್ ಮಾಡಿ ಬರಿಬೇಕಾಗತಿ. ಒಂದೊಂದು ವರ್ಬ್ಗಳು ಲೆಟ್ರ ಸಿಂಗಲ್ ಉಳಿತಾವೆ ಒಂದೊಂದು ಕಡೆ ಡಬಲ್ ಬರ್ತಾವೆ. ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಡಬಲ್ ಎಮ್ ಬಂದತಿ. ಇಲ್ಲಿ ರನ್ ಇದು ಡಬಲ್ ಎನ್ ಬಂದತಿ. ಓಕೆ ಈ ರೀತಿ ನೀವು ಐ ಎನ್ ಜಿ ಫಾರ್ಮ್ ಹಚ್ಚಿ ತುಂಬಬೇಕಾಗತಿ. ಇನ್ನು L2 ನೋಡ್ರಿ ರೀಅರೇಂಜ್ ದಿ ವರ್ಡ್ಸ್ ಟು ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ಓಕೆ ಇಲ್ಲಿ
ವರ್ಡ್ಗಳು ಜಂಬಲ್ ಆಗಿರ್ತಾವೆ, ಹಿಂದೆ ಮುಂದೆ ಕೊಟ್ಟಿರ್ತಾವೆ, ಸರಿಯಾದ ಆರ್ಡರ್ನಾಗ ಇರಂಗಿಲ್ಲ. ಹೌದಾ? ಫಸ್ಟ್ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಹೆಲ್ಪಿಂಗ್ ವರ್ಬ ಅಬ್ಜೆಕ್ಟ್ ಈ ರೀತಿ ಇರ್ತೈತಿ. ಅದ ಗ್ರಾಮರ್ ಒಳಗೆ ಇಂಗ್ಲೀಷ್ ಸೆಂಟೆನ್ಸ್ ಸ್ಟ್ರಕ್ಚರ್ ವೇ ಆ ರೀತಿನೇ ಬರ್ತಿ. ಹಿಂದೆ ಮುಂದೆ ಜಂಬಲ್ ಆಗಿರ್ತಾವೆ ವರ್ಡ್ಗಳು, ವರ್ಡ್ಗಳು ಅವು ನೀವು ಸರಿಯಾಗಿ ಬರೆದ್ರೆ ಏನಾಗತಿ, ಮೀನಿಂಗ್ಫುಲ್ ವರ್ಡ್ ಆಗತಿ. ಅದನ್ನು ಬರೀತಿ ಯಾರು. ಆಲ್ ದಿ ಸೆಂಟೆನ್ಸಸ್ ಬಿಗಿನ್ ವಿತ್ ರಮಣ ಮಹರ್ಷಿ. ಅಂದ್ರೆ ಪ್ರತಿಯೊಂದು ಸೆಂಟೆನ್ಸ್ ರಮಣ ಮಹರ್ಷಿಯಿಂದ ನಾವು ಸ್ಟಾರ್ಟ್ ಆಗತಿ. ಅಂದ್ರೆ ಫಸ್ಟ್ ಏನು ಬರೀಬೇಕು ನಾವು, ಕಣ್ಣು ಮುಚ್ಚೆ ರಮಣ ಮಹರ್ಷಿನ ಫಸ್ಟ್ ಬರಿಬೇಕು. ಓಕೆ, ಒಂದೇದು ನೋಡ್ರಿ, ಒಂದೇದು ಏನು ಬರೀತಿಪ್ಪ ಅಂದ್ರೆ ಸೇಜ್ ಅ ರಮಣ ಮಹರ್ಷಿ ವಾದ ಕೊಟ್ಟಾರು. ಇದ್ರ ಅರ್ಥ ಏನಾಗತಿ, L2 ಒಳಗೆ ರಮಣ ಮಹರ್ಷಿ was a sage. ಹೌದಾ? ರಮಣ ಮಹರ್ಷಿ ಒಬ್ಬ ಏನಿದ್ದ, ಸಾಧು ಆಗಿದ್ದ. ಓಕೆ, ಇನ್ನು ಎರಡನೇದ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್. ರಮಣ ಮಹರ್ಷಿ ಲವ್ಡ್ ಐತಿ. ರಮಣ ಮಹರ್ಷಿ ಲವ್ಡ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್. ರಮಣ ಮಹರ್ಷಿ loved animals and birds. ಹೌದಾ? ಥರ್ಡ್ ಒನ್, ಪೀಪಲ್ ಟು ಕಿಲ್ ನೆವರ್ ಅಲೌಡ್ ಸ್ನೇಕ್ಸ್. ರಮಣ ಮಹರ್ಷಿ ಅಂದ್ರೆ ರಮಣ ಮಹರ್ಷಿ never allowed people to kill snakes. ಹಾವುಗಳನ್ನು ಕೊಲ್ಲಕವ ಎಂದು ಜನರಿಗೆ ಅವಕಾಶ ಮಾಡಿಕೊಡಲಿಲ್ಲ. ಓಕೆ, ಫೋರ್ತ್ ಒನ್, ಫಸ್ಟ್ ಎನಿಮಲ್ಸ್ ಫೆಡ್ ದಿ ರಮಣ ಮಹರ್ಷಿ. ಅಂದರೆ ರಮಣ ಮಹರ್ಷಿ ಫಸ್ಟ್ ಫೆಡ್ ಎನಿಮಲ್ಸ್. ಅವಕ್ಕೆ ಪ್ರಾಣಿಗಳಿಗೆ ಊಟ ಕೊಟ್ಟ ನಂತರ ಅವ ಊಟ ಮಾಡ್ತಿದ್ದ. ಓಕೆ, ರಮಣ ಮಹರ್ಷಿ ಫೆಡ್ ಎನಿಮಲ್ಸ್ ಫಸ್ಟ್. ಓಕೆ, ಹೌದಾ? ಫಸ್ಟ್ ಅವಕ್ಕೆ ಊಟ ಕೊಟ್ಟ ಆಮೇಲೆ ಏನು ಮಾಡ್ತಿದ್ದವ, ತಾನು ಊಟ ಮಾಡ್ತಿದ್ದ. ಹೌದಾ? ಓಕೆ, ರೈಟ್. ಈ ರೀತಿ ನೀವು ಜಂಬಲ್ಡ್ ವರ್ಡ್ಸ್ಗಳನ್ನ ರಿಅರೇಂಜ್ ಮಾಡಿ ಮೀನಿಂಗ್ಫುಲ್ ಸೆಂಟೆನ್ಸಸ್ ಆಗಿ ಬರೀಬೇಕಾಗತ್ತೆ. ಓಕೆ, ಇನ್ನು L3 ನೋಡ್ರಿ, ಸಿಟ್ ಇನ್ ಪೇರ್ಸ್ ಆ್ಯಂಡ್ ಎಕ್ಸ್ಚೇಂಜ್ ಯುವರ್ ಐಡಿಯಾಸ್ ಅಬೌಟ್ ದಿ ಪೆಟ್ ಆನಿಮಲ್ಸ್ ಯು ಹ್ಯಾವ್ ಆಟ್ ಹೋಮ್. ನೋಡ್ರಿ, ಗುಂಪುಗಳಲ್ಲಿ ಪೇರ್ಸ್ ಅಂದ್ರೆ ಗುಂಪುಗಳು, ಅಂದರೆ ಜೋಡಿಗಳಲ್ಲಿ ಇಬ್ಬರಿಬ್ಬರು ಕೂತು ಏನು ಮಾಡಿರಿ, ಡಿಸ್ಕಸ್ ಮಾಡಿರಿ ಅದ್ರ ಕುರಿತು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಆನಿಮಲ್ಸ್ ದ್ಯಾಟ್ ಯು ಹ್ಯಾವ್ ಆಟ್ ಯುವರ್ ಹೋಮ್. ಅಂದರೆ ನಿಮ್ಮ ಮನೆಯಲ್ಲಿ ಸಾಕಿರ್ತಕ್ಕಂಥ ಪ್ರಾಣಿಗಳ, ನೀವು ಮನ್ಯಾಗ ಪ್ರಾಣಿ ಸಾಕಿರ್ತೇವೆ. ಒಬ್ಬರ ಮನ್ಯಾಗ ಎಮ್ಮೆಗಳು ಇರ್ತಾವೆ, ಆಕಳು ಇರ್ತಾವೆ, ಒಬ್ಬರು ನಾಯಿ ಸಾಕಿರ್ತೀವಿ, ಬೆಕ್ಕ ಸಾಕಿರ್ತೀವಿ. ಹೌದಾ? ಅವುಗಳ ಕುರಿತು ನೀವು ವಿಚಾರ ಮಾಡಿರಿ, ನಿಮ್ಮ ಅಭಿಪ್ರಾಯ ಐಡಿಯಾಸ್ಗಳನ್ನು ಎಕ್ಸ್ಚೇಂಜ್ ಮಾಡ್ಕೋರಿ ಅಂತ ಹೇಳ್ತಾರೆ. ಮೇಕ್ ಶ್ಯೂರ್ ಯು ಯೂಸ್ ಪ್ರೆಸೆಂಟ್ ಟೆನ್ಸ್ ವೈಲ್ ಡೂಯಿಂಗ್ ಸೋ. ನೋಡಲಿ, ಪ್ರೆಸೆಂಟ್ ಟೆನ್ಸ್ ಒಳಗೆ 4 ಫಾರ್ಮ್ ಅದ. ನೀವು ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇವು 4 ಫಾರ್ಮ್ ಸೆಂಟೆನ್ಸ್ ಬರುವಂಗ ನೀವು ಅದನ್ನ ಸೆಂಟೆನ್ಸ್ ಅಭಿಪ್ರಾಯಗಳನ್ನ ವ್ಯಕ್ತ ಮಾಡಿರಿ, ಡಿಸ್ಕಸ್ ಮಾಡ್ಕೊಳ್ಳಿ, ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ. ಓಕೆ, ಇನ್ನು ನೋಡಿ L4 ಸ್ಪೀಚ್ ಸೌಂಡ್ಸ್. ಇದು ಸ್ಪೀಚ್ ಸೌಂಡ್ಸ್ ಮೀನ್ಸ್ ನಾವು ಮಾತಾಡುವಾಗ ಯಾವ ರೀತಿ ನಾವು ಶಬ್ದಗಳು ಧ್ವನಿ ಕೊಡ್ತಾವೆ, ಧ್ವನಿಯನ್ನು ವ್ಯಕ್ತ ಮಾಡ್ತಾವೆ, ಅದನ್ನ ಬದಲು ತಿಳ್ಕೋರಿ. ಮತ್ತು ಧ್ವನಿಯನ್ನು ವ್ಯಕ್ತ ಮಾಡೋ ಮುಂದೆ ನಮ್ಮ ನಾಲಿಗೆಗಳು, ಹಲ್ಲುಗಳು ಯಾವ್ಯಾವ ಸ್ಥಾನದಾಗ ಇರ್ತಾವೆ, ಅವುಗಳ ಪೊಸಿಷನ್ ಏನಿರ್ತೈತಿ ನೋಡೋದಕ್ಕೆ ಅಂತಾರು ಸ್ಪೀಚ್ ಸೌಂಡ್ಸ್ ಅಂತಾರು. ನೋಡಿ, ಸೌಂಡ್ ದ್ಯಾಟ್ ರಿಂಗ್ ಅದ, ರಿಂಗ್ ಎಂಬಂತ ಶಬ್ದವನ್ನು ಗಮನಿಸಿರಿ ನೀವು. ಇಲ್ಲಿ ನೋಡಿ MN ಕೊಡಲ್ಲ. ಇಲ್ಲಿ M ಯಾಕೆ ಕೊಟ್ಟರು ಐ ಡೋಂಟ್ ನೋ, ಬಟ್ N ನೋಡಿ, N ಮತ್ತು NG ಬಂದಾಗ ಯಾವ ರೀತಿ ನಿಮ್ಮ ಅದನ್ನ ಶಬ್ದ ಬರ್ತೈತಿ ನೋಡ್ರಿ. ಓಕೆ, ಶೇ ಅಲಾಂಗ್ NG ಅಂದ್ರೆ ಅಂತ ದೀರ್ಘವಾಗಿ ಅನ್ರಿ. ವೇರ್ ಇಸ್ ದಿ ಬ್ಯಾಕ್ ಪಾರ್ಟ್ ಆಫ್ ಯುವರ್ ಟಂಗ್. ನೋಡಿ, ಹಿಂದಿನ ನಾಲಿಗೆಯ ಹಿಂದಿನ ಸೈಡ್ ಎಲ್ಲಿ ಐತಿ, ಎಲ್ಲಿ ಹತ್ತದ ನೋಡ್ರಿ, ಅನ್ರಿ. ಮ್ಯಾಲೆ ಹತ್ತೈತಿ, ಅಂಗಲ್ಗೆ ಹತ್ತೈತಿ ನೋಡ್ರಿ ಮ್ಯಾಲೆ. ಅದೇ ರೀತಿ ನೀವು ಶಬ್ದವನ್ನು
ಉಚ್ಚಾರ ಮಾಡಿರಿ, ನಿಮ್ಗೆ ಎಲ್ಲಿ ಹತ್ತತಿ ನೋಡ್ಕೋರಿ, ನಾಲಿ ಎಲ್ಲಿ ಇರ್ತತಿ ನೋಡ್ರಿ ಯಾರವ್ರ. ಓಕೆ, ಪ್ರಾಕ್ಟೈಸ್ ಮೇಕಿಂಗ್ ಎನ್ ಜಿ ಸೌಂಡ್ ರಿಂಗ್ ಅನ್ನೋದು, ರಿಂಗ್ದಲ್ಲಿ ಇರ್ತಕ್ಕಂಥ ಎನ್ ಜಿ ಸೌಂಡನ್ನು ಮಾತಾಡ್ರಿ, ಪ್ರಾಕ್ಟೀಸ್ ಮಾಡಿರಿ, ಎಲ್ಲಿ ಬರುತ್ತೆ ನೋಡ್ರಿ, ಎಕ್ಸ್ಪ್ರೆಸ್ ಮಾಡಿರಿ ಯಾರವ್ರ. ಓಕೆ, ನಾವು ಸಿ ದೀಸ್ ಲೈನ್ಸ್ ಅಲೌಡ್. ಓಕೆ, ಡಿಂಗ್ ಡಾಂಗ್ ಸಿಂಗ್ ಅ ಸಾಂಗ್. ನೋಡಿರಿ ಈ ಶಬ್ದ ಏನು ಕೊಟ್ಟಲ್ಲ, ಡಿಂಗ್ ಡಾಂಗ್ ಸಿಂಗ್ ಅ ಸಾಂಗ್ ಅಂದರೆ ಈ ಒಂದು ಶಬ್ದವನ್ನು ನೀವು ಜೋರಾಗಿ ಹೇಳ್ರಿ. ಮತ್ತು ನಿಮ್ಮ ನಾಲಿಗೆ, ನಿಮ್ಮ ಹಲ್ಲುಗಳು ಎಲ್ಲಿ ಯಾವ ಪೊಸಿಷನ್ ಇರ್ತಾವೆ, ನೀವು ಬಾಯಿ ತೆಗಿತಿರೋ ಇಲ್ಲೋ, ನಿಮ್ಮ ನಾಲಿಗೆ ಮ್ಯಾಲೆ ಹತ್ತತ್ತೀವೋ ಕೆಳಗೆ ಹತ್ತತ್ತೀವೋ ಅಥವಾ ಹಿಂದೆ ಗಂಟ್ಲಿಗೆ ಹತ್ತತ್ತೀವೋ ನೋಡ್ರಿ ಹೇಳ್ಯಾರ. ಓಕೆ, ಅದೇ ರೀತಿ ಡ್ರಮ್ಮಿಂಗ್, ಹಮ್ಮಿಂಗ್ ಡ್ರಮ್ಮಿಂಗ್ ಎಲ್ಲ ಶಬ್ದಗಳನ್ನ ನೀವು ಪ್ರೊನೌನ್ಸ್ ಮಾಡಿ ನಿಮ್ಗೆ ಆ ಒಂದು ಶಬ್ದ ಯಾವ ರೀತಿ ಉಚ್ಚಾರ ಆಕತಿ ನೋಡೋಕ್ಕೆ ಯಾರು. ಓಕೆ, ಈ ರೀತಿಯಾಗಿ ನೀವು ಈ ಒಂದು ಪಾಠವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟೂಡ್ ದಿಸ್ ಲೆಸನ್. ಓಕೆ, ನಾವು ಅನ್ಕೋತೀನಿ ನಿಮ್ಗೆಲ್ಲರಿಗೂ ಇದು ಪಾಠ ಅಗದಿ ಕ್ಲಿಯರಾಗಿ ತಿಳಿದೈತಿ, ಅಂಡರ್ಸ್ಟ್ಯಾಂಡ್ ಆಕೈತಿ ಅಂತ ನಾನು ತಿಳ್ಕೊತೀನಿ. ಮತ್ತು ಈ ಒಂದು ನಾ ಹೇಳಿದಂಥ ವೇ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಈ ಒಂದು ವಿಡಿಯೋ ಲೈಕ್ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ, ಚಾನಲ್ನ ಒಂದು ವಿಡಿಯೋ ಲೈಕ್ ಕೊಡ್ರಿ, ಹಂಗೆ ನಿಮ್ಮ ದೋಸ್ತರಿಗೆ ಎಲ್ಲರಿಗೂ ಇದನ್ನು ಶೇರ್ ಮಾಡ್ಕೋರಿ ಅಂತ ಹೇಳ್ತಾನು. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು.